ಮನೋಹರ್ ರೈ ಶಿಬಿರದ ನಿರ್ದೇಶಕರು, ತಾವು ಕೂಡ ವೇದಿಕೆಯನ್ನು ಸೇರಿಕೊಳ್ಬೇಕು. ಶ್ರೀಯುತ ದಿವಾಕರ್ ಶೆಟ್ಟಿ ಅಧ್ಯಕ್ಷರು ರೋಟರಿ ಕ್ಲಬ್ BC ರೋಡ್ ಸಿಟಿ, ತಾವು ಕೂಡ ವೇದಿಕೆಯನ್ನು ಸೇರಿಕೊಳ್ಬೇಕು. ಅದೇ ರೀತಿ ಶಿಬಿರಕ್ಕೆ ಆಗಮಿಸಿರ್ತಕ್ಕಂತಹ ಎಲ್ಲ ಬಂಧುಗಳು, ಏನಪ್ಪಯ ಆರೋಗ್ಯ ಕೇಂದ್ರದ ಎಲ್ಲ ಸಿಬ್ಬಂದಿಗಳು ದಯವಿಟ್ಟು ಸಭಾಂಗಣದಲ್ಲಿ ಬಂದು ಆಸೀನರಾಗಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಮಂಡಳಿಯ ಮಾಜಿ ಸದಸ್ಯರು ಶ್ರೀಯುತ ಬೇಬಿ ಕೊಂಡು ಬಂಟ್ವಾಳ, ಶ್ರೀಯುತ ಪದ್ಮನಾಭರೈ AG ರೋಟರಿ ಕ್ಲಬ್ BC ರೋಡ್ ಸಿಟಿ, ತಾವು ಕೂಡ ನಿಮ್ಮ ಉಪಸ್ಥಿತಿಯನ್ನು ಕೂಡ ಗೌರವಿಸ್ತಾ ಇದ್ದೇವೆ. ಅದೇ ರೀತಿ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳುವವರು ಶ್ರೀಮತಿ ಜಯಂತಿ ವಿ ಪೂಜಾರಿ, ಅಧ್ಯಕ್ಷರು ಪಂಚ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಬಂಟ್ವಾಳ ತಾಲೂಕು. ಶ್ರೀಯುತ ಈ ಒಂದು ಕಾರ್ಯಕ್ರಮದ ಮುಂಭಾಗದಲ್ಲಿ ಆಸೀನರಾಗಬೇಕಾಗಿ ಈ ಸಂದರ್ಭದಲ್ಲಿ ಮನವಿ ಮತ್ತು ಅಭಿವೃದ್ಧಿ ಕೇಂದ್ರ ಯಾನಪೋಯ ಪರಿಗಣಿಸಲ್ಪಟ್ಟ ವಿಶ್ವವಿದ್ಯಾಲಯ ದೇರಳಕಟ್ಟೆ ಮತ್ತು ಸಮುದಾಯ ದಂತ ಆರೋಗ್ಯ ವಿಭಾಗ ಯಾನಪೋಯ ಇಟ್ಟಿರ್ತಕ್ಕಂಥ ಉಚಿತ ಈ ಕಾರ್ಯಕ್ರಮದ ಸ್ವಾಗತವನ್ನು ನಮ್ಮ ಬಂಟ್ವಾಳ ತಾಲೂಕ್ ಪಂಚಾಯತ್ನ ಇಒ ಆಗಿರ್ತಕ್ಕಂತಹ ಸಚಿನ್ ಕುಮಾರ್ ಅವರು ಸ್ವಾಗತವನ್ನು ಮಾಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಅನ್ನುವ ಒಂದು ನಾಣ್ಣುಡಿಯಂತೆ ಈಗಿನ ಒಂದು ಆಧುನಿಕ ಯುಗದಲ್ಲಿ ನಮ್ಮ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಬೇಕಾಗಿರೋದು ಅತಿ ಅಗತ್ಯವಾಗಿರ್ತದೆ. ಕಾಲಕಾಲಕ್ಕೆ ನಮ್ಮ ಆರೋಗ್ಯವನ್ನು ತಪಾಸಣೆ ಮಾಡುವ ಮೂಲಕ ನಮ್ಮ ಆರೋಗ್ಯದ ಒಂದು ಸಂಪತ್ತನ್ನು ನಿರಂತರವಾಗಿ ಕಾಯ್ದುಕೊಳ್ಳುವ ಅವಶ್ಯಕತೆ ಎಲ್ರಿಗೂ ಇರುತ್ತದೆ. ಆ ನಿಟ್ಟಿನಲ್ಲಿ ನಮ್ಮ ಬಂಟ್ವಾಳ ತಾಲೂಕಿನ ಪಂಚ ಗ್ಯಾರಂಟಿ ಯೋಜನೆಯ ಅನುಷ್ಠಾನ ಸಮಿತಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಸಮಿತಿಯ ಅಧ್ಯಕ್ಷರು ಸದಸ್ಯರೆಲ್ಲರೂ ಸೇರಿ ಬಂಟ್ವಾಳ ತಾಲೂಕಿನ ವ್ಯಾಪ್ತಿಯ ಎಲ್ಲ ಪಂಚ ಗ್ಯಾರಂಟಿ ಯೋಜನೆಯ ಫಲಾನುಭವಿಗಳಿಗೆ ಒಂದು ಉಚಿತವಾಗಿ ಆರೋಗ್ಯ ತಪಾಸಣಾ ಶಿಬಿರವನ್ನು ನಡೆಸಬೇಕಂತೇಳುವ ಒಂದು ದೃಷ್ಟಿಯಿಂದ ಈ ದಿವಸ ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಈ ದಿವಸದ ಸಭಾ ಕಾರ್ಯಕ್ರಮವನ್ನು ನಡೆಸಲಿಕ್ಕಿದ್ದೇವೆ. ಈ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ ಶ್ರೀಮತಿ ಜಯಂತಿ ವಿ ಪೂಜಾರಿ, ಅಧ್ಯಕ್ಷರು ಬಂಟ್ವಾಳ ಪಂಚ ಗ್ಯಾರಂಟಿ ಯೋಜನಾ ಅನುಷ್ಠಾನ ಸಮಿತಿ ಬಂಟ್ವಾಳ ತಾಲೂಕು, ಇವರಿಗೆ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಈ ವೇದಿಕೆಯಲ್ಲಿ ಉಪಸ್ಥಿತಿರುವಂತಹ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ಶ್ರೀ ಭರತ್ ಮುಂಡೋಡಿ, ಜಿಲ್ಲಾಧ್ಯಕ್ಷರು ಪಂಚ ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿ ದಕ್ಷಿಣ ಕನ್ನಡ ಜಿಲ್ಲೆ, ಇವರು ಸಹ ನಮ್ಮ ಎಲ್ಲ ಕಾರ್ಯಕ್ರಮಗಳಿಗೆ ಆಗಮಿಸಿ ನಮಗೆ ಪೂರ್ಣವಾದ ಬೆಂಬಲವನ್ನು ನೀಡ್ತಾ ಪ್ರೋತ್ಸಾಹ ನೀಡ್ತಾ ಬಂದಿದ್ದಾರೆ. ಇವರಿಗೂ ಸಹ ನಾನು ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇನ್ನು ನಮ್ಮ ಕಾರ್ಯಕ್ರಮಗಳಿಗೆ ಸದಾ ಪ್ರೋತ್ಸಾಹ ನೀಡಿರುವಂತಹ ಶ್ರೀ ಬೇಬಿ ಕುಂದರ್, ಅಧ್ಯಕ್ಷರು ಬಂಟ್ವಾಳ ನಗರಾಭಿವೃದ್ಧಿ ಪ್ರಾಧಿಕಾರ, ಇವರಿಗೂ ಸಹ ನಾನು ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ವೇದಿಕೆಯಲ್ಲಿರುವಂತಹ ಶ್ರೀ ಪಿಯೂಷ್ ರೋಡ್ರಿಗಸ್, ಮಾಜಿ ಸದಸ್ಯರು, ರಾಜ್ಯ ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿ, ಕರ್ನಾಟಕ ಸರ್ಕಾರ, ಇವರಿಗೂ ಸಹ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ನಮಗೆ ಪ್ರೋತ್ಸಾಹವನ್ನು ನೀಡಿ ಈ ಕಾರ್ಯಕ್ರಮವನ್ನು ಆಯೋಜಿಸಲು ಸಹಕಾರ ನೀಡಿರುವಂತಹ ಶ್ರೀ ದಿವಾಕರ ಶೆಟ್ಟಿ, ಅಧ್ಯಕ್ಷರು ರೋಟರಿ ಕ್ಲಬ್ BC ರೋಡ್ ಸಿಟಿ, ಇವರಿಗೂ ಸಹ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಶ್ರೀ ಪದ್ಮನಾಭರೈ, AG ರೋಟರಿ ಕ್ಲಬ್ BC ರೋಡು ಬಂಟ್ವಾಳ, BC ರೋಡ್ ಸಿಟಿ ಬಂಟ್ವಾಳ, ಇವರಿಗೂ ಸಹ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ವೇದಿಕೆಯಲ್ಲಿ ಶ್ರೀ ಸತೀಶ್ ಕುಮಾರ್, ಸ್ಥಾಪಕ ಅಧ್ಯಕ್ಷರು ರೋಟರಿ ಕ್ಲಬ್ BC ರೋಡ್ ಸಿಟಿ, ಇವರಿಗೂ ಸಹ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಸೊ ಯನ್ನಾಪೋಯ ದಂತ ಕಾಲೇಜು ಮತ್ತು ಆಸ್ಪತ್ರೆ ದೇರಳಕಟ್ಟೆ ಇವರ ವತಿಯಿಂದ ನಮಗೆ ಈ ಒಂದು ಶಿಬಿರವನ್ನು, ಆರೋಗ್ಯ ತಪಾಸಣಾ ಶಿಬಿರವನ್ನು ನಡೆಸಲು ಸಂಪೂರ್ಣ ಸಹಕಾರ ನೀಡಿ ವ್ಯವಸ್ಥೆಯನ್ನು ಮಾಡಿಕೊಟ್ಟಂತಹ ಡಾಕ್ಟರ್ ಮನೋಹರ್ ರೈ, ಇವರಿಗೂ ಸಹ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ.
ಅದೇ ರೀತಿ ವೇದಿಕೆಯಲ್ಲಿರುವಂತಹ ಸಮುದಾಯ ದಂತ ಕಾಲೇಜು ಇದರ ಡಾಕ್ಟರ್ ಜುನೈದ್ ಇವರನ್ನು ಸಹ ನಾನು ಹೃತ್ಪೂರ್ವಕವಾಗಿ ಸ್ವಾಗತ ಬಯಸ್ತಾ ಇದ್ದೇನೆ. ಅದೇ ರೀತಿ ವೇದಿಕೆಯಲ್ಲಿರುವಂತಹ ಡಾಕ್ಟರ್ ಭೂಷಣ್ RHCDC ಇವರಿಗೂ ಸಹ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ಈ ಕಾರ್ಯಕ್ರಮವನ್ನು ನಡೆಸಿಕೊಡಲಿಕ್ಕೆ ನಮಗೆ ಸಹಕಾರ ನೀಡಿದಂತಹ ಎಲ್ಲ ಗೌರವಾನ್ವಿತ ಪಂಚ ಗ್ಯಾರಂಟಿ ಯೋಜನೆಯ ಸದಸ್ಯರೆಲ್ಲರಿಗೂ ಕೂಡ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೂ ಈ ಎನಪೋಯ ವಿದ್ಯಾಸಂಸ್ಥೆಯ ಎನಪೋಯ ಪರಿಗಣಿಸಲ್ಪಟ್ಟ ವಿದ್ಯಾಲಯ ದೇರಳಕಟ್ಟೆ ಮತ್ತು ದಂತ ಆರೋಗ್ಯ ವಿಭಾಗ ಎನಪೋಯ ದಂತ ಕಾಲೇಜ್ ಮತ್ತು ಆಸ್ಪತ್ರೆ ದೇರಳಕಟ್ಟೆ ಇದರ ಎಲ್ಲ ವೈದ್ಯಾಧಿಕಾರಿಗಳಿಗೂ ಸಿಬ್ಬಂದಿ ವರ್ಗದವರಿಗೂ ಹೃತ್ಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಹಾಜರಾಗಿರುವಂಥ ಎಲ್ಲ ನಾಗರಿಕರಿಗೆ ಕೂಡ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಕೊನೆಯಲ್ಲಿ ಈ ಕಾರ್ಯಕ್ರಮಕ್ಕೆ ಹಾಜರಿರುವಂತಹ ಎಲ್ಲ ಪತ್ರಿಕಾ ಮಾಧ್ಯಮದ ಮಿತ್ರರಿಗೂ ಸಹ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಸ್ವಾಗತವನ್ನು ಮಾಡಿ ತಾಲೂಕ್ ಪಂಚಾಯತ್ನ ಇಒ ಆಗಿರ್ತಕ್ಕಂತಹ ಸಚಿನ್ ಕುಮಾರ್ ಅವರಿಗೆ ತುಂಬು ಹೃದಯದ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರತಕ್ಕಂತಹ ಕರ್ನಾಟಕ ರಾಜ್ಯ ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಮಾಜಿ ಸದಸ್ಯರಾಗಿರ್ತಕ್ಕಂತಹ ಪಿಯೂಷಲ್ ರೋಡಿಗ್ರಸ್ ಅವರು ಉಪಸ್ಥಿತರಿದ್ದಾರೆ. ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಬಹಳ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಮುಂದಕ್ಕೆ ಕಾರ್ಯಕ್ರಮದ ದೀಪ ಪ್ರಜ್ವಲನೆಯನ್ನು ಮಾಡಬೇಕಾಗಿ ಎಲ್ಲ ಅತಿಥಿಗಳಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ನಮಸ್ಕಾರಗಳು. ಪಂಚ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಬಂಟ್ವಾಳ ತಾಲೂಕು ಮತ್ತು ತಾಲೂಕು ಪಂಚಾಯತ್ ಬಂಟ್ವಾಳ ಹಾಗೂ ರೋಟರಿ ಸಂಸ್ಥೆ BC ರೋಡ್ ಸಿಟಿ ಇದರ ಸಂಯುಕ್ತ ಆಶ್ರಯದಲ್ಲಿ ಏನಪ್ಪಯ್ಯ ದಂತ ಮತ್ತು ಆರೋಗ್ಯ ತಪಾಸಣಾ ಶಿಬಿರ ಏನಪ್ಪಯ್ಯ ಕಾಲೇಜಿನ ಡಾಕ್ಟರ್ಗಳಿಂದ ಇಲ್ಲಿ ಈಗಾಗಲೇ ಉದ್ಘಾಟನೆಗೊಂಡಿದೆ. ಬಹುಶಃ ನಾವು ಪಂಚ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಈ ರಾಜ್ಯದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಮತ್ತು DCM DK ಶಿವಕುಮಾರರ ನಾಯಕತ್ವದಲ್ಲಿ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದು 6 ತಿಂಗಳಲ್ಲಿ 5 ಗ್ಯಾರಂಟಿಗಳನ್ನು ಈ ರಾಜ್ಯದಲ್ಲಿ ಅನುಷ್ಠಾನ ಮಾಡಲಾಯಿತು. ಈ ಎಲ್ಲ ಗ್ಯಾರಂಟಿಗಳು ಕೂಡ ಮಹಿಳಾ ಸಬಲೀಕರಣವನ್ನು ಆಧಾರವಾಗಿ ಇಟ್ಟುಕೊಂಡು ಈ ಕಾರ್ಯಕ್ರಮಗಳನ್ನು ಅನುಷ್ಠಾನ ಮಾಡಲಾಯಿತು. ಇವತ್ತು ಗೃಹಲಕ್ಷ್ಮಿ ಯೋಜನೆಯ ಮುಖಾಂತರ ಮನೆಯೊಡತಿಗೆ 2,000 ರೂಪಾಯಿಗಳನ್ನು ಕೊಡತಕ್ಕಂಥ ಒಂದು ಕಾರ್ಯಕ್ರಮ. ಅದೇ ರೀತಿ ರಾಜ್ಯದ ಎಲ್ಲ ಮಹಿಳೆಯರಿಗೆ ಈ ರಾಜ್ಯದಲ್ಲಿ ಸುತ್ತಾಡುವುದಕ್ಕೆ ಕರ್ನಾಟಕ ರಾಜ್ಯ ಸರ್ಕಾರದ ಸಾರಿಗೆ ಬಸ್ಸುಗಳಲ್ಲಿ ಮುಫತ್ತಾಗಿ ಪ್ರಯಾಣ ಮಾಡತಕ್ಕಂಥ ಶಕ್ತಿ ಯೋಜನೆ. ಬಹುಶಃ ನಾಳೆ ಕರ್ನಾಟಕ ರಾಜ್ಯದಾದ್ಯಂತ ಬಂಟ್ವಾಳದಲ್ಲೂ ಕೂಡ ಶಕ್ತಿ ಯೋಜನೆಯ ಒಂದು ವಿಶೇಷ ಕಾರ್ಯಕ್ರಮ ಎಲ್ಲ ಬಸ್ ಸ್ಟ್ಯಾಂಡ್ಗಳಲ್ಲಿ ನಾವು ಆಚರಿಸ್ತೇವೆ. ಕಾರಣ ಏನು ಅಂತ ಹೇಳಿದರೆ, ಈ ಯೋಜನೆ ಅನುಷ್ಠಾನಕ್ಕೆ ಬಂದ ಮೇಲೆ 2 ವರ್ಷಗಳಲ್ಲಿ ಕರ್ನಾಟಕ ರಾಜ್ಯದಲ್ಲಿ 500 ಕೋಟಿ
ಮಹಿಳೆಯರು ಈಗ ಪ್ರಯಾಣವನ್ನು ಮಾಡಿರತಕ್ಕಂಥ ಒಂದು ಸುಸಂದರ್ಭ. ಅದರ ಆಚರಣೆಯನ್ನು ನಾಳೆ ನಾವು ಇಡೀ ರಾಜ್ಯದಾದ್ಯಂತ ಮಾಡ್ತೇವೆ. ತಾವು ಯೋಚಿಸಬೇಕು, 500 ಕೋಟಿ ಮಹಿಳೆಯರು ಮುಫತ್ತಾಗಿ KSRTC ಬಸ್ಸಿನಲ್ಲಿ ನಮ್ಮ ರಾಜ್ಯದಲ್ಲಿ ಪ್ರಯಾಣವನ್ನು ಬೆಳೆಸಿದ್ದಾರೆ. ಈ ಎಲ್ಲ ಕಾರ್ಯಕ್ರಮಗಳನ್ನು ಟೀಕೆ ಮಾಡುವವರು ಕೂಡ ಇದ್ದಾರೆ. ನಾನು ಅದರ ಬಗ್ಗೆ ವಿಶೇಷವಾಗಿ ಮಾತನಾಡೋದಿಲ್ಲ. ಆದರೆ ಜನಪರವಾದಂಥ ಮತ್ತು ಜನರಿಗೆ ಪೂರಕವಾಗಿರತಕ್ಕಂಥ ಈ ಕಾರ್ಯಕ್ರಮವನ್ನು ನಮ್ಮ ಸರ್ಕಾರ ಎಲ್ಲಿವರೆಗೆ ಇರ್ತದೋ ಅಲ್ಲಿವರೆಗೆ ನಾವು ಅನುಷ್ಠಾನ ಮಾಡ್ತೇವೆ ಅನ್ನತಕ್ಕಂಥ ಮಾತನ್ನು ಮಾತ್ರ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಇವತ್ತು ಆರೋಗ್ಯ ಶಿಬಿರವನ್ನು ನಾವು ನಮ್ಮ ಸಮಿತಿಯ ಮುಖಾಂತರ ಪ್ರಥಮವಾಗಿ ಗ್ರಾಮಾಂತರ ಮಟ್ಟಗಳಲ್ಲಿ ಶಿಬಿರಗಳನ್ನು ಮಾಡಿ ಈ ಯೋಜನೆಗಳಿಂದ ವಂಚಿತರಾದವರನ್ನು ಅವರನ್ನು ಮತ್ತೆ ಈ ಯೋಜನೆಗೆ ಸೇರಿಸ್ತಕ್ಕಂಥ ಕಾರ್ಯವನ್ನು ನಾವು ಇಡೀ ಜಿಲ್ಲೆಯಲ್ಲಿ ಮಾಡಿದೆವು. ಬಹುಶಃ ಕರ್ನಾಟಕ ರಾಜ್ಯದಲ್ಲಿ ಒಂದು ಗ್ಯಾರಂಟಿ ಯೋಜನೆಯ ಸಮಿತಿಗಳು ಈ ಕಾರ್ಯಕ್ರಮವನ್ನು ಮಾಡಿರತಕ್ಕಂಥದ್ದು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ರಥಮ. ಅದು ಮುಗಿದ ಮೇಲೆ ನಾವು ಯೋಚನೆ ಮಾಡಿದೆವು, ಕೇವಲ ನಮ್ಮ ಆರ್ಥಿಕ ಸ್ವಾವಲಂಬನೆ ಮಾತ್ರ ಸಾಲುವುದಿಲ್ಲ, ದೈಹಿಕವಾದಂಥ ಸ್ವಾಸ್ಥ್ಯವನ್ನು ಕೂಡ ಕಾಪಾಡಬೇಕಾದಂಥ ಅನಿವಾರ್ಯತೆ ಇದೆ. ಆರೋಗ್ಯ ಇದ್ರೇ ನಾವು ಬದುಕಿದ್ರೇ ಈ ಎಲ್ಲ ಕಾರ್ಯಕ್ರಮಗಳು. ನಮ್ಮ ಆರೋಗ್ಯ ಸರಿ ಇಲ್ಲ, ಬದುಕು ಇಲ್ಲ ಅಂದಮೇಲೆ ಈ ಕಾರ್ಯಕ್ರಮಗಳ ಉದ್ದೇಶ ಈಡೇರೋದಿಲ್ಲ. ಅದಕ್ಕೋಸ್ಕರ ಬಹುಶಃ ಮೊನ್ನೆ ಮೂಡಬಿದ್ರೆಯಲ್ಲಿ ಆಳ್ವಾಸ್ ಕಾಲೇಜಿನ ಸಹಯೋಗದೊಂದಿಗೆ ಕಾರ್ಯಕ್ರಮವನ್ನು ಮಾಡಿದೆವು. ಇದು 2ನೇ ಕಾರ್ಯಕ್ರಮ. ನಮ್ಮ ಜಯಂತಿ ಪೂಜಾರಿಯವರು ಈ ಒಂದು ಸಮಿತಿಯ ಅಧ್ಯಕ್ಷರಾಗಿ, ಒಬ್ಬರು ಮಹಿಳೆಯಾಗಿ, ಮಹಿಳೆಯರ ಕಷ್ಟ ಸುಖಗಳನ್ನು ಅರಿತು ಅಂತ ಒಬ್ಬ ವ್ಯಕ್ತಿಯಾಗಿ ಬಹುಶಃ ವಿಶೇಷವಾಗಿ ಒಳ್ಳೆಯ ಕಾರ್ಯಕ್ರಮಗಳನ್ನು ನಮ್ಮ ಇಡೀ ಜಿಲ್ಲೆಯಲ್ಲಿ ಭಾಳ ಚೆನ್ನಾಗಿ ಅವರು ಮಾಡಿಕೊಂಡು ಬಂದಿದ್ದಾರೆ. ಇವತ್ತು ನಾವು ನೋಡ್ತಾ ಇದ್ದೇವೆ, ಬಹುಶಃ TV ಆನ್ ಮಾಡಿದರೆ ನಾವು ಫಸ್ಟ್ ನೋಡೋದು ಹೃದಯಾಘಾತದಿಂದ ಸಾಯುವವರ ಸಂಖ್ಯೆಯನ್ನು. ನಮಗೆಲ್ಲರಿಗೂ ಆಶ್ಚರ್ಯ ಆಗ್ತಾ ಇದೆ. ನಾವು ಹಿಂದೆ ಇವತ್ತು ಈ ಒಂದು ಪರಿಸ್ಥಿತಿಯನ್ನು ಕಂಡವರು ಅಲ್ಲ, ಕೇಳದವರು ಅಲ್ಲ. ದಿನ ಬೆಳಗಾದರೆ ಆಟ ಆಡ್ತಾ ಇರುವಂಥ ಮಕ್ಕಳು ಸಾಯ್ತಾರೆ, ಶಾಲೆಯಲ್ಲಿ ಕೂತಿದ್ದಂತಹ ವಿದ್ಯಾರ್ಥಿಗಳು ಸಾಯ್ತಾರೆ, ವಾಹನದಲ್ಲಿ ಬಸ್ ಚಲಾವಣೆ ಮಾಡತಕ್ಕಂಥವರು ಸಾಯ್ತಾರೆ. ಇವತ್ತು ಕ್ರಿಕೆಟ್ನಂಥ ಒಂದು ಆಟದಲ್ಲಿ ಒಬ್ಬ ಸಿಕ್ಸರ್ ಹೊಡೆದು ಅಲ್ಲೇ ಹೃದಯಾಘಾತದಿಂದ ಸಾವನ್ನಪ್ಪಿರತಕ್ಕಂಥ ಉದಾಹರಣೆಗಳು. ಬಹುಶಃ ಇದನ್ನು ನೋಡಿದಾಗ ನಮಗೊಂತಿರೋ ಭಯ ಆಗುತ್ತೆ. ಯಾಕೆ ಹೀಗೆ? ಯಾವತ್ತೂ ಕಾಣದ ರೀತಿಯಲ್ಲಿ ಈ ಮನುಷ್ಯನಿಗೆ ಈ ರೀತಿಯ ಒಂದು ಪರಿಸ್ಥಿತಿ ಬಂದಿದೆ ಅಂತ. ಬಹುಶಃ ಅದನ್ನು ಯೋಚಿಸಿದಾಗ ಇವತ್ತು ನಾವು TVಯನ್ನು ನೋಡಿದರೆ ಒಂದು ಕಡೆ ಹೃದಯಾಘಾತ, ಇನ್ನೊಂದು ಕಡೆ ನಮ್ಮ ಏನು ಹೃದಯದ ಆಸ್ಪತ್ರೆಗಳಿದೆ, ಅಲ್ಲಿ ಇವತ್ತು OPDಯಲ್ಲಿ 100% ಹೆಚ್ಚಾಗಿದೆ. ಎಲ್ಲರೂ ಹೋಗಿ ಚೆಕ್ ಮಾಡಿಕೊಳ್ಳತಕ್ಕಂಥ ಪರಿಸ್ಥಿತಿಗೆ ಬಂದಿದ್ದಾರೆ. ಬದುಕಬೇಕಲ್ಲ, ಬದುಕು ಬಹಳ ಇಂಪಾರ್ಟೆಂಟ್ ಅಲ್ಲ. ಸೊ ಎಲ್ಲರೂ ಚೆಕ್ ಮಾಡ್ಕೊಳ್ತಾ ಇದ್ದಾರೆ, ಏನು ಕಾಯಿಲೆ ಇದೆ, ಏನು ನೋಡೋಣ ಅಂತ. ಬಹುಶಃ ಇಲ್ಲಿ ನಾವು ಮುಫತ್ತಾಗಿ ಮಾಡ್ತಾ ಇದ್ದೇವೆ, ಬಂಟ್ವಾಳದ ಜನರಿಗೆ ಅನುಕೂಲವಾಗುವಂಥ ಒಂದು ವ್ಯವಸ್ಥೆ. ದಯವಿಟ್ಟು ನಾನು ಸಾರ್ವಜನಿಕರಲ್ಲಿ ವಿನಂತಿ ಮಾಡತಕ್ಕಂಥದ್ದು, ಬಹುಶಃ ಮಧ್ಯಮ ವರ್ಗ ಮತ್ತು ಬಡವರ್ಗಕ್ಕೆ ಇವತ್ತು ವೈದ್ಯಕೀಯ ಸವಲತ್ತು ಮತ್ತು ಏನು ನಮ್ಮ ಶಿಕ್ಷಣ ಸವಲತ್ತು, ಇದು 2 ಬಹಳ ದುಬಾರಿಯಾದಂಥ ಒಂದು ವಸ್ತುವಾಗಿ ಪರಿಣಮಿಸಿದೆ. ಅದನ್ನು ಪಡ್ಕೊಳ್ಳಿಕ್ಕೂ ಸಾಧ್ಯ ಇಲ್ಲದಂಥ ಪರಿಸ್ಥಿತಿಯಲ್ಲಿ ನಮ್ಮ ಮಧ್ಯಮ ವರ್ಗ ಮತ್ತು ಬಡವರಿದ್ದಾರೆ. ಅಂಥವರಿಗೆ ಅನುಕೂಲ ಆಗಲಿ, ನಿಮ್ಮ ಕಾಯಿಲೆಯನ್ನು ಮೊದಲೇ ನೀವು ಗುರುತಿಸಿಕೊಂಡು ಅದಕ್ಕೆ ಬೇಕಾದಂಥ ಔಷಧಿಯನ್ನು ಮಾಡಿಕೊಳ್ಳಿ ಅನ್ನೋದಕ್ಕೆ ಇಂತಹ ಒಂದು ಕೇಂದ್ರವನ್ನು, ಒಂದು ಶಿಬಿರಗಳನ್ನು ನಾವು ಮಾಡ್ತಾ ಇದ್ದೇವೆ. ಬಹುಶಃ ಇದರ ಪ್ರಯೋಜನವನ್ನು ಪಡ್ಕೊಳ್ಬೇಕು. ಒಂದು ಮಾತಿದೆ, ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಕ್ಯೂರ್ ಅಂತ. ನಾವು ಕಾಯಿಲೆ ಬಂದ ಮೇಲೆ ಅದಕ್ಕೆ ಟ್ರೀಟ್ಮೆಂಟ್ ಮಾಡೋದಕ್ಕಿಂತ ಯಾವ ಹಂತದಲ್ಲಿ ಯಾವ ರೀತಿಯಲ್ಲಿ ಕಾಯಿಲೆಗಳು ಬರ್ತವೆ ಅಂತ ತಿಳ್ಕೊಂಡು ಅದಕ್ಕೆ ಶಮನವನ್ನು ಮಾಡತಕ್ಕಂಥದ್ದು ಬಹಳ ಪ್ರಾಮುಖ್ಯ. ಬಹುಶಃ ಏನಾಗುತ್ತೆ, ಇವತ್ತು ನೀವು ಮೊದಲೇ ತಿಳ್ಕೊಂಡು ಟ್ರೀಟ್ಮೆಂಟ್ ತಗೊಂಡ್ರೆ ನಿಮ್ಮ ಕಿಸೆ ಕತ್ತರಿ ಸ್ವಲ್ಪ ಕಡಿಮೆ ಕತ್ತರಿ ಆಗೋದು. ಆದರೆ ನೀವು ಜೋರಾದ ಮೇಲೆ, ಕಾಯಿಲೆ ಬಹಳ ಜೋರಾದ ಮೇಲೆ ಆಸ್ಪತ್ರೆಗೆ ಹೋದರೆ ಕಿಸೆಯ ಕತ್ತರಿ, ದೊಡ್ಡ ಕತ್ತರಿ ನಿಮ್ಮ ಕಿಸೆಗೆ ಬೀಳುತ್ತೆ. ಸೊ ಇದನ್ನು ಅರ್ಥ ಮಾಡಿಕೊಂಡು ನಿಮ್ಮ ಸ್ವಾಸ್ಥ್ಯವನ್ನು ನೀವು ಕಾಪಾಡಿಕೊಳ್ಳೋದಕ್ಕೆ ದಯವಿಟ್ಟು ಎಲ್ಲರೂ ಬನ್ನಿ. ನಾನು ವಿಶೇಷವಾಗಿ ಏನಪ್ಪಯ್ಯ ಮೆಡಿಕಲ್ ಕಾಲೇಜಿನ, ದಂತ ಕಾಲೇಜಿನ ಎಲ್ಲ ಡಾಕ್ಟ್ರುಗಳಿಗೆ ವಿಶೇಷವಾದಂತಹ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಸಮಾಜಕ್ಕೆ ಪೂರಕವಾಗಿರತಕ್ಕಂಥ, ಬಡವರಿಗೆ ಪೂರಕವಾಗಿರತಕ್ಕಂಥ ಇಂಥ ಕಾರ್ಯಕ್ರಮಗಳಿಗೆ ತಾವು ಸಹಯೋಗ
ನೀಡಿರತಕ್ಕಂಥದ್ದು ಖಂಡಿತ ಒಂದು ಮಾದರಿ ಅಂತ ಹೇಳೋದನ್ನು ಹೇಳಿ ಎಲ್ಲ ವೇನಪ್ಪಯ್ಯ ದಂತ ಮತ್ತು ವೈದ್ಯಕೀಯ ಕಾಲೇಜಿನ ಎಲ್ಲ ಸಿಬ್ಬಂದಿಗಳಿಗೆ ಹೃದಯಪೂರ್ವಕವಾದಂಥ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಅದೇ ರೀತಿ ಸೇವಾ ಸಂಸ್ಥೆಯಾದಂಥ ರೋಟರಿಯವರು ಕೂಡ ಇವತ್ತು ನಮ್ಮ ಜೊತೆ ಸೇರಿಕೊಂಡಿದ್ದಾರೆ. ಇಲ್ಲಿಯ ಒಂದು ರೀತಿ ನಮ್ಮದು ಕೂಡ ಸೇವೆ ಇರಲಿ, ನಮ್ಮದು ಕೂಡ ಸಾರ್ವಜನಿಕ, ಯಾಕಂದರೆ ರೋಟರಿ ಇರ್ಬೋದು, ಲಯನ್ಸ್ ಇರ್ಬೋದು, JC ಇರ್ಬೋದು, ಎಲ್ಲದರ ಮೂಲ ತತ್ವ ಜನರಿಗೆ ನಾವು ಏನು ಸಹಾಯ ಮಾಡಲಿಕ್ಕಾಗತ್ತೆ ಆ ಸಹಾಯವನ್ನು ಮಾಡತಕ್ಕಂಥದ್ದು ಈ ಸಂಸ್ಥೆಗಳ ಉದ್ದೇಶ. ಆ ನಿಟ್ಟಿನಲ್ಲಿ ರೋಟರಿ ಕ್ಲಬ್ BC ರೋಡಿನ ಸಿಟಿಯ ಅಧ್ಯಕ್ಷರು ಮತ್ತು ಎಲ್ಲ ಪದಾಧಿಕಾರಿಗಳಿಗೂ ಕೂಡ ವಿಶೇಷವಾದಂಥ ಅಭಿನಂದನೆಯನ್ನು ಸಲ್ಲಿಸಿ ನನ್ನನ್ನು ಈ ಸಂದರ್ಭದಲ್ಲಿ ಕರೆಸಿ ಗೌರವವನ್ನು ನೀಡಿರತಕ್ಕಂಥ ಬಂಟ್ವಾಳ ಗ್ಯಾರಂಟಿ ಯೋಜನೆಯ ಅಧ್ಯಕ್ಷರು ಮತ್ತು ಸಮಿತಿಗೆ ಹಾಗೂ ತಾಲೂಕು ಪಂಚಾಯಿತಿಯ ಕಾರ್ಯನಿರ್ವಹಣಾಧಿಕಾರಿಗಳು ಮತ್ತು ಸಿಬ್ಬಂದಿಗಳಿಗೆ ಮತ್ತು ತಮಗೆಲ್ಲರಿಗೆ ನನ್ನ ಹೃದಯ ಸ್ಪರ್ಶಿ ವಂದನೆಯನ್ನು ಸಲ್ಲಿಸಿ ನನ್ನ ಮಾತುಗಳಿಗೆ ಪೂರ್ಣ ವಿರಾಮವನ್ನು ಹಾಡ್ತಾ ಇದ್ದೇನೆ. ನಮಸ್ಕಾರ. ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಮುಂದಕ್ಕೆ ಕಾರ್ಯಕ್ರಮದ ಅತಿಥಿಗಳಾಗಿರ್ತಕ್ಕಂತಹ ಈ ಕಾರ್ಯಕ್ರಮದ ಇವತ್ತಿನ ಶಿಬಿರದ ನಿರ್ದೇಶಕರು ಆಗಿರ್ತಕ್ಕಂಥ ಶ್ರೀಯುತ ಡಾಕ್ಟರ್ ಮನೋಹರ್ ರೈ ಇವರು ಕೇಳಿಕೊಳ್ತಾ ಇದ್ದೇನೆ. ದೇವಯ್ಯ ಆಸ್ಪತ್ರೆ ದೇರಳಕಟ್ಟೆ ದಂತ ಮತ್ತು ವೈದ್ಯಕೀಯ ವಿಭಾಗದ ವತಿಯಿಂದ ಇವತ್ತು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನದಿಂದ ಅವರ ತಪಾಸಣೆ ಹಾಗೂ ದಂತ ತಪಾಸಣೆಯನ್ನು ಇವತ್ತು ಏನಪ್ಪಯ್ಯ ಕಾಲೇಜು ವತಿಯಿಂದ ಇವತ್ತು ಮಾಡ್ತಿದ್ದೇವೆ. ಇದರ ಪ್ರಯೋಜನವನ್ನು ತಾವು ಎಲ್ಲರೂ ಪಡೆದುಕೊಳ್ಳಬೇಕು. ಎಲ್ಲ ಸಂಘ ಸಂಸ್ಥೆಯ ವತಿಯಿಂದ ಮಾಡುವಂಥ ಈ ಕಾರ್ಯಕ್ರಮ ಎಲ್ಲ ಆರೋಗ್ಯ ತಪಾಸಣೆಯನ್ನು ತಮ್ಮ ಮನೆ ಬಾಗಿಲಿಗೆ ತಲುಪಿಸುವ ಮುಖಾಂತರ ಎಲ್ಲ ಸೇವೆಯನ್ನು ನಮ್ಮ ಏನಪ್ಪಯ್ಯ ಆಸ್ಪತ್ರೆ ಇರ್ಬೋದು ಹಾಗೂ KMC ಇರ್ಬೋದು, AJ ಇರ್ಬೋದು, ಎಲ್ಲ ವೈದ್ಯಕೀಯ ಕಾಲೇಜಿನ ಮುಖಾಂತರ ನಾವು ಯಾವಾಗಲೂ ಕೂಡ ನಮ್ಮ JC ಇರ್ಬೋದು, ಲಯನ್ಸ್ ಕ್ಲಬ್ ಇರ್ಬೋದು, ರೋಟರಿ ಕ್ಲಬ್ಬಿನ ಮುಖಾಂತರ ನಾವು ಪ್ರತಿ ನಿಮ್ಮ ಸೇವೆಯಲ್ಲಿ ನಿರಂತರವಾಗಿ ನಾವು ಪಾಲ್ಗೊಳ್ತೇವೆ. ಮುದ್ರ ಮುಖಾಂತರ ತಮ್ಮ ಸೇವೆಯನ್ನು ನೀವು ಪಡೆದುಕೊಂಡು ಈ ಅತ್ಯಮೂಲ್ಯವಾದಂಥ ಇವತ್ತಿನ ಈ ಕಾರ್ಯಕ್ರಮ ಒಳ್ಳೆ ರೀತಿ ನೆರವೇರಿಸಲಿ ನನಗೆ ಅವಕಾಶ ಮಾಡಿಕೊಂಡ ಭರತ್ ಯೋಜಕರು ಹಾಗೂ ಗಾಯತ್ರಿಯವರು ಹಾಗೂ ಏನಪ್ಪಯ್ಯ ವೈದ್ಯಕೀಯ ಕಾಲೇಜಿನ ಎಲ್ಲ ವೈದ್ಯಾಧಿಕಾರಿಗಳಿಗೂ ಇವತ್ತು ನನ್ನ ಫುಲ್ಲು ಸಹಕಾರ ಕೊಟ್ಟಿದ್ದಾರೆ. ಇದರೊಟ್ಟಿಗೆ ಎಲ್ಲ ಸೌಕರ್ಯವನ್ನು ಏನಪ್ಪಯ್ಯದಲ್ಲಿ ಉಚಿತವಾಗಿ ತಮ್ಮ ಮುಂದಿನ ದಿನಗಳಲ್ಲಿ ಕೂಡ ಒಳ್ಳೆಯ ಸೇವೆಯನ್ನು ನೀಡ್ತಾ ಇದ್ದಾರೆ. ಅದರಲ್ಲದೆ ಸೀಳ್ತುಟಿ ಯೋಜನೆ ಇರ್ಬೋದು, ಅದರೊಟ್ಟಿಗೆ ನಾಲ್ದು ದಂತ ಕಿಕ್ಕಿಸುವಂಥ 7ನೇ ತಾರೀಕಿಗೆ ಕೂಡ ಉಚಿತ ವ್ಯವಸ್ಥೆ ಎಲ್ಲ ಮಾಡಿರುತ್ತಾರೆ. ಅದರ ಪ್ರಯೋಜನವನ್ನು ಎಲ್ಲರೂ ತಾವು ಪಡೆದುಕೊಳ್ಳಿ. ತಮ್ಮವರನ್ನು ಕರ್ಕೊಂಡು ಬಂದು ಎಂಥ ಆರೋಗ್ಯ ಸೇವೆ ತೊಂದರೆ ಇದ್ದರೂ ಕೂಡ ಇವರ ಪ್ರಯೋಜನ ಪಡೆದುಕೊಂಡು ತಮ್ಮ ಉತ್ತಮ ಆರೋಗ್ಯವನ್ನು ನಿರೂಪಿಸುವಲ್ಲಿ ತಾವೆಲ್ಲರೂ ಇದರಲ್ಲಿ ಪಾತ್ರ ಆಗೋಣ ಎಂಬುದರ ಮುಖಾಂತರ ಎಲ್ಲರಿಗೂ ಸೇರಿದಂಥ ಎಲ್ಲರಿಗೂ ದೇವರು ಆ ಕರುಣಾಮಯದಲ್ಲವೂ ದೀನ ಭಗವಂತನು ಯೇಸು ಕ್ರಿಸ್ತನು ಫುಲ್ ಅನುಗ್ರಹ ಕೊಟ್ಟು ಎಲ್ಲರ ಶಕ್ತಿ ಒಂದಾಗಿ ನಮಗೆ ಸಕಲ ಇಷ್ಟಾರ್ಥ ಆರೋಗ್ಯ ನೆಮ್ಮದಿಯನ್ನು ಕೊಟ್ಟು ಸದಾ ಕರುಣಿಸಲು ಮನಸಾರೆ ಬೇಡುತ್ತಾ ಇವತ್ತು ಅವಕಾಶ ಮಾಡಿಕೊಟ್ಟಂಥ ತಮಗೆಲ್ಲರಿಗೂ ವಂದಿಸುತ್ತಾ ನನ್ನ ಮಾತು ವಿರಾಮ ನೀಡ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಬಂಟ್ವಾಳ ತಾಲೂಕು ಪಂಚ ಗ್ಯಾರಂಟಿ ಸಮಿತಿಗಳ ನೇತೃತ್ವದಲ್ಲಿ ನಮ್ಮ ಪಂಚ ಗ್ಯಾರಂಟಿ ಸಮಿತಿ ಅಧ್ಯಕ್ಷರಾದಂಥ ಜಯಂತಿ ಪೂಜಾರಿಯವರೇ, ಅದೇ ರೀತಿ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ನ ಸ್ಥಾಯಿ ಸಮಿತಿ ಮಾಜಿ ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿ ಇವತ್ತು ಜಿಲ್ಲಾ ಪಂಚ ಗ್ಯಾರಂಟಿ ಸಮಿತಿಯ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಿರುವಂಥ ನನ್ನ ಸ್ನೇಹಿತರಾದಂಥ ಭರತ್ ಮುಂಡೋಡಿಯವರೇ, ಅದೇ ರೀತಿ ನಮ್ಮ ರೋಟರಿ ಕ್ಲಬ್ಬಿನ ಅಧ್ಯಕ್ಷರಾದಂಥ ದಿವಾಕರ್ ಶೆಟ್ರೆ, ಅದೇ ರೀತಿ ನಮ್ಮ ಪಿಯೂಷ್ ಎಲ್ ರಾಡ್ರಿಗಸ್ರವರು ಪರಿಸರ ಮತ್ತು ಮಾಲಿನ್ಯ ಸಮಿತಿಯ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸಿದವರು, ಅದೇ ರೀತಿ ನಮ್ಮ ರೋಟರಿ ಕ್ಲಬ್ಬಿನ BC ರೋಡ್ ಸಿಟಿಯ ಸ್ಥಾಪಕ ಅಧ್ಯಕ್ಷರಾದಂಥ ಸತೀಶ್ ಕುಮಾರ್ರವರೇ, ಅದೇ ರೀತಿ ನಮ್ಮ ನಮ್ಮ ಬೇಬಿ ಕುಂದರ್ರವರು ಬೂಡಾದ ಅಧ್ಯಕ್ಷರಾಗಿ ನೂತನವಾಗಿ ಅಧ್ಯಕ್ಷರಾಗಿ ಇವತ್ತು ಉತ್ತಮ ಕಾರ್ಯವನ್ನು ನಿರ್ವಹಿಸ್ತಿರುವವರು, ಅದೇ ರೀತಿ ನಮ್ಮ ಉತ್ತಮ ಒಬ್ಬ ಜನಸ್ನೇಹಿ ಅಧಿಕಾರಿಯಾಗಿ ತಾಲೂಕು ಪಂಚಾಯತನ್ನು ಮುನ್ನಡೆಸ್ತಿರುವಂಥ EOರವರಾದಂಥ ಸಚಿನ್ ರವರೇ, ಮತ್ತು ನಮ್ಮ ಏನಪ್ಪಯ್ಯ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳೇ, ಎಲ್ಲ ಡಾಕ್ಟ್ರುಗಳೇ ಮತ್ತು ಇಲ್ಲಿ ಬಂದಿರತಕ್ಕಂಥ ಎಲ್ಲ ಫಲಾನುಭವಿಗಳೇ, ಇವತ್ತು
ಈ ಒಂದು ಕಾರ್ಯಕ್ರಮವನ್ನು ನಾನು ಹೆಚ್ಚೇನು ಮಾತನಾಡಲಿಕ್ಕೆ ಹೋಗೋದಿಲ್ಲ. ಈ ಭರತ್ ಮುಂಡೋಡಿ ಅವರು ಭಾಳಷ್ಟು ಮಾತಾಡಿದ್ದಾರೆ. ಇವತ್ತು ಈ ಒಂದು ಕಾರ್ಯಕ್ರಮವನ್ನು ನಮ್ಮ ಜನರ ಒಂದು ಆರೋಗ್ಯದ ಒಂದು ಹಿತದೃಷ್ಟಿಯಿಂದ ಪಂಚ ಗ್ಯಾರಂಟಿ ಸಮಿತಿಯ ಅಧ್ಯಕ್ಷರು ಗ್ರಾಮೀಣ ಪ್ರದೇಶದಿಂದ ಬಂದಂಥವ್ರು ಜಯಂತಿ ಪೂಜಾರಿ ಅವರು ಇವತ್ತು ನಮ್ಮ ತಾಲೂಕಿನ ಪ್ರತಿಯೊಂದು ಗ್ರಾಮಗಳಲ್ಲೂ ಕೂಡ ಈ ಪಂಚ ಗ್ಯಾರಂಟಿಯ ಒಂದು ನ್ಯೂನತೆಗಳೇನಿವೆ ಅವುಗಳನ್ನು ಸರಿಪಡಿಸಿಕೊಂಡು ಯಾವ 1% 2% ಜನರಿಗೆ ಈ ಫಲಾನುಭವಿಗಳಿಗೆ ಯಾವ ವ್ಯವಸ್ಥೆಗಳು 5 ಗ್ಯಾರಂಟಿ ಯಾವುದು ಮುಟ್ಟಲಿಲ್ಲ ಅದನ್ನು ಎಲ್ರಿಗೂ ಮುಟ್ಟಿಸುವಂಥ ಇವತ್ತು ಸಂಪೂರ್ಣವಾಗಿ ಮುಟ್ಟಿಸಿಕೊಂಡು ತಲುಪಿಸಿಕೊಂಡು ಅವರಿಗೆ ಈ ಗ್ಯಾರಂಟಿ ಒದಗುವಾಗಿ ಮಾಡಿರುವಂಥದ್ದು ನಮ್ಮ ಜಯಂತಿ ಪೂಜಾರಿ ಅವರು ಮಾಡಿರ್ತಕ್ಕಂಥ ಕರ್ತವ್ಯ. ಅದೇ ರೀತಿ ಭರತ್ ಮುಂಡೋಡಿ ಅವರು ಇಡೀ ಜಿಲ್ಲೆಯಲ್ಲಿ ಅವರು ಹೇಳಿದರು, ಅವರು ಪ್ರಚಾರ ಪ್ರಿಯರಲ್ಲ ಅಂತೇಳಿ. ಅವರು ಪ್ರಚಾರ ಮಾಡೋದಿಲ್ಲ, ನೀವು ಹೆಚ್ಚು ನೋಡಿರಲಿಕ್ಕಿಲ್ಲ ಅವ್ರದ್ದು ಪ್ರಚಾರ. ಅವರ ಕಾರ್ಯಕ್ರಮ ಅಂದರೆ ಅವರು ಶಿಸ್ತಿನ ಸಿಪಾಯಿ. ಅದು ಜಿಲ್ಲಾ ಪಂಚಾಯತ್ ಇರ್ಬೋದು ಅಥವಾ ಪಕ್ಷ ಇರ್ಬೋದು, ಎಲ್ಲದರೂ ನೇರವಾಗಿ ಮಾತನಾಡ್ತಕ್ಕಂಥ ಒಬ್ಬ ವ್ಯಕ್ತಿ ಇದ್ದರೆ ಅದು ಭರತ್ ಮುಂಡೋಡಿಯವರು ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಆದ್ದರಿಂದ ನಾನು ಇವತ್ತು ನಮ್ಮ ರೋಟ್ರಿ ಕ್ಲಬ್ ಇವತ್ತು ಈ ದೇಶ ಮಾತ್ರ ಅಲ್ಲ, ಇಡೀ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಪಲ್ಸ್ ಪೋಲಿಯೋ ಕಾರ್ಯಕ್ರಮದ ಮೂಲಕ ಪೋಲಿಯೋ ರೋಗವನ್ನು ನಿರ್ಮೂಲನೆ ಮಾಡಿರ್ತಕ್ಕಂಥ ಮತ್ತು ಅದಕ್ಕೆ TRF ಮೂಲಕ ದೇಣಿಗೆಯನ್ನು ನೀಡಿ ಈ ಒಂದು ಕಾರ್ಯಕ್ರಮ ಅತಿ ಹೆಚ್ಚು ಪ್ರಯೋಜನವನ್ನು ಕೊಟ್ಟಿರ್ತಕ್ಕಂಥ ಒಂದು ಸಂಸ್ಥೆ ಇದ್ದರೆ ಅದು ರೋಟ್ರಿ ಕ್ಲಬ್. ಅದು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಆ ಒಂದು ವಿಚಾರಕ್ಕೆ. ಅದೇ ರೀತಿ ಇವತ್ತು ನಮ್ಮ ಅಧ್ಯಕ್ಷರಾದಂಥ ದಿವಾಕರ್ ಶೆಟ್ಟರು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಬೇಕು ಅಂತ ಹೇಳುವಂಥ ಸಂದರ್ಭದಲ್ಲಿ ನಮ್ಮ ಜಯಂತಿ ಪೂಜಾರಿ ಅವರು ಮತ್ತು ಇತರರು ಇಲ್ಲಿಯ ಸ್ಟಾಫ್ ಇತರರು ಕೂಡ ಹೇಳಿದಂಥ ಸಂದರ್ಭದಲ್ಲಿ ಅದಕ್ಕೆ ಒಪ್ಪಿಕೊಂಡು ಇವತ್ತು ನಮ್ಮ ರೋಟ್ರಿ ಕ್ಲಬ್ನಿಂದ ಕೂಡ ಇದಕ್ಕೆ ಸಹಕಾರವನ್ನು ಕೊಡ್ತಾ ಇದ್ದೇವೆ. ಈ ಶಿಬಿರ ಚೆನ್ನಾಗಿ ನಡೀಲಿ, ಮುಂದಕ್ಕೂ ಇಂಥ ಶಿಬಿರಗಳನ್ನು ಮಾತ್ರ ಅಲ್ಲ ಅನೇಕ ಜನಹಿತ ಕಾರ್ಯಕ್ರಮಗಳನ್ನು ಮಾಡಿಕೊಳ್ಳುವಂಥ ಒಂದು ಕಾರ್ಯಕ್ರಮಗಳನ್ನು ನಡೆಸೋಣ ಅಂತ ಹೇಳೋ ಮಾತನ್ನು ಹೇಳುತ್ತಾ ತಮಗೆಲ್ಲರಿಗೂ ಒಂದಿಸ್ತಾನೆ ಮಾತುಗಳನ್ನು ಕೊನೆಗೊಳಿಸ್ತೀನಿ. ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಅದೇ ರೀತಿ ಕಾರ್ಯಕ್ರಮದ ಮುಂದಕ್ಕೆ ಎಲ್ಲರಿಗೂ ಶುಭ ಮುಂಜಾನೆಯ ವಂದನೆಗಳು. ಪಂಚ ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿ ಬಂಟ್ವಾಳ ತಾಲೂಕು ಮತ್ತು ತಾಲೂಕ್ ಪಂಚಾಯತಿ ಬಂಟ್ವಾಳ, ಅದೇ ರೀತಿ ಸೇವಾ ಸಂಸ್ಥೆಯಾದಂಥ ರೋಟ್ರಿ ಕ್ಲಬ್ BC ರೋಡ್ ಸಿಟಿ ಇದರ ಆಶ್ರಯದಲ್ಲಿ ಯಾಣಪ್ಪೈ ದಂತ ಕಾಲೇಜು ಮತ್ತು ಯಾಣಪ್ಪೈ ಆಸ್ಪತ್ರೆ ಇದರ ಮುಂದಾಳತ್ವದಲ್ಲಿ ನಡೆತಕ್ಕಂಥ ಉಚಿತ ದಂತ ಮತ್ತು ಆರೋಗ್ಯ ತಪಾಸಣಾ ಶಿಬಿರವನ್ನು ಉದ್ಘಾಟನೆ ಮಾಡಿದಂಥ ದಕ್ಷಿಣ ಕನ್ನಡ ಜಿಲ್ಲಾ ಪಂಚ ಗ್ಯಾರಂಟಿ ಯೋಜನೆ ಅಧ್ಯಕ್ಷರಾದಂಥ ಭರತ್ ಮುಂಡೋಡಿ ಅವರೇ, ಬಂಟ್ವಾಳ ತಾಲೂಕು ಪಂಚ ಗ್ಯಾರಂಟಿ ಅಧ್ಯಕ್ಷನೆಯಾದಂಥ ಜಿಲ್ಲೆಯಲ್ಲೇ ಒಬ್ಬ ಮಹಿಳೆ ಅಧ್ಯಕ್ಷರಾದಂಥ ಜಯಂತಿ ಪೂಜಾರಿ ಅವರೇ, ಕರ್ನಾಟಕ ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಸದಸ್ಯರಾದಂಥ ಪಿಯೂಷಲ್ ರೋಡ್ರಿಗಸ್ ಅವರೇ, ರೋಟ್ರಿ ಸಿಟಿ BC ರೋಡ್ ಇದರ ಸ್ಥಾಪಕ ಅಧ್ಯಕ್ಷರಾದಂಥ ಸತೀಶ್ ರವರೇ, ರೋಟ್ರಿ ಸಿಟಿ ಇದರ ಅಧ್ಯಕ್ಷರಾದಂಥ ದಿವಾಕರ್ ಶೆಟ್ರೆ, ಈ ಒಂದು ಕಾರ್ಯಕ್ರಮವನ್ನು ಯೋಜನೆ ಮಾಡಿದಂಥ ಬಂಟ್ವಾಳ ತಾಲೂಕು CO ಆದಂಥ ಸಚಿನ್ ರವರೇ, ಈ ಒಂದು ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಿ ತಮ್ಮ ದೇಹದ ಜಾಗೃತೆಯನ್ನು ಮಾಡಿ ತಪಾಸಣೆಯನ್ನು ಮಾಡಲಿ ಬಂದಂಥ ಎಲ್ಲ ಮಿತ್ರರೇ, ಪತ್ರಿಕಾ ಮಾಧ್ಯಮದ ಮಿತ್ರರೇ, ಭಾಳ ಅರ್ಥಪೂರ್ಣವಾದ ಕಾರ್ಯಕ್ರಮ. ಭರತ್ ಮುಂಡೋಡಿ ಅವರು ಹೇಳಿದರು, ರಾಜ್ಯದ ಸಿದ್ದರಾಮಯ್ಯ ಸರ್ಕಾರ 5 ಪಂಚ ಗ್ಯಾರಂಟಿಗಳನ್ನು ಕೊಟ್ಟಿದೆ. ಆ ಪಂಚ ಗ್ಯಾರಂಟಿಯಿಂದ ಜನರು ಸಂತೋಷದಲ್ಲಿದ್ದಾರೆ. ಆದರೆ ಆ ಸಂತೋಷ ಇನ್ನೂ ಮುಂದುವರಿಸಬೇಕಾದ್ರೆ ಜನರ ಆರೋಗ್ಯ ಭಾಳ ಮುಖ್ಯ. ಆರೋಗ್ಯವೇ ಭಾಗ್ಯ. ಯಾವುದೋ ಒಬ್ಬ ಕೋಟ್ಯಾಧಿಪತಿ ಅಥವಾ ಭಿಕ್ಷಾಧಿಪತಿ ಆಗಿರ್ಬೋದು, ಅವನ ಆರೋಗ್ಯ ಚೆನ್ನಾಗಿದ್ದರೆ ಅವನು ಖಂಡಿತವಾಗಿ ಸಂತೋಷದಲ್ಲಿರಲಿಕ್ಕೆ ಸಾಧ್ಯ ಇದೆ. ನೀವು ನೋಡ್ತಾ ಇದ್ದೀರಾ, 10 ವರ್ಷದ ಒಬ್ಬ ಕಬಡ್ಡಿ ಆಟಗಾರ ಅಥವಾ ಇನ್ನೊಂದು ಆಟಗಾರ ಗ್ರೌಂಡಲ್ಲಿ ಆಡುವಾಗ ಹಾರ್ಟ್ ಅಟ್ಯಾಕ್ ಆಗಿ ಮೃತ್ಯು ಪಡ್ಕೊಳ್ತಾನೆ. ಯಕ್ಷಗಾನ ಪಾತ್ರ ಮಾಡುವಾಗಲೇ ಹೃದಯಾಘಾತದಿಂದ ಸಾವನ್ನು ಭರಿಸ್ತಾರೆ. ಅದೇ ರೀತಿ
ಒಬ್ಬ ವಾಹನ ಡ್ರೈವ್ ಮಾಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಹೃದಯದಿಂದ ಮೃತ್ಯುವನ್ನು ಪಡ್ತಾರೆ. ಇದೆಲ್ಲ ಮಾನವನ ಆರೋಗ್ಯದಿಂದ ಆಗ್ತಕ್ಕಂಥ ಈ ಒಂದು ದುರಂತ. ಅದಕ್ಕೋಸ್ಕರ ಈ ಒಂದು ಪಂಚ ಗ್ಯಾರಂಟಿ ಯೋಜನೆಯವರು ಮತ್ತು ರೋಟರಿ ಸಂಸ್ಥೆಯವರು ಜನರ ಆರೋಗ್ಯ ಚೆನ್ನಾಗಿರಬೇಕು. ಆರೋಗ್ಯ ಚೆನ್ನಾಗಿದ್ದರೆ ನಾವು ಯಾವುದೇ ಒಂದು ಕಾರ್ಯಕ್ರಮವನ್ನು ಮಾಡೋ ಅಥವಾ ಯಾವುದೇ ಒಂದು ಕೆಲಸದಲ್ಲಿ ನಮಗೆ ಒತ್ತಡ ಇಲ್ಲದೆ ಭಾಗವಹಿಸಲಿಕ್ಕೆ ಆಗ್ತದೆ. ಆದ್ದರಿಂದ ಈ ಒಂದು ಕಾರ್ಯಕ್ರಮ ಭಾಳ ಅರ್ಥಪೂರ್ಣವಾದ ಕಾರ್ಯಕ್ರಮ. ದೇವರ ದೇವಸ್ಥಾನಕ್ಕೆ ಹೋಗಿ ನಾವು ಪೂಜೆ ಮಾಡ್ತೇವೆ, ಆದರೆ ಇಲ್ಲಿಯೇ ಬಂದು ದೇವಸ್ಥಾನದ ಥರ ಒಂದು ಕಾರ್ಯಕ್ರಮವನ್ನು ಮಾಡಿದಂಥ ಈ ಪಂಚ ಗ್ಯಾರಂಟಿ ಮತ್ತು ರೋಟರಿ ಕ್ಲಬ್ನವರಿಗೆ ನಾನು ತುಂಬು ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಒಂದೇ ಮಾತನ್ನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಯುವಕರು, ಯಾಕಂದರೆ ಈಗ ದೇಶದಲ್ಲಿ ರಕ್ತದ ಅಭಾವ ಜಾಸ್ತಿ ಇದೆ. ರಕ್ತದಾನ ಮಾಡತಕ್ಕಂಥ ಮುಖಾಂತರ ನಮ್ಮ ಜೀವವನ್ನು ಉಳಿಸುವ ಜೊತೆಗೆ ಇನ್ನೊಂದು ಪ್ರಾಣವನ್ನು ಕೂಡ ಉಳಿಸ್ತಕ್ಕಂಥ ಜವಾಬ್ದಾರಿ ಯುವಕರು ನೀವು ತಗೊಳ್ಬೇಕು. ಯಾಕಂದರೆ ಬೇರೆ ಬೇರೆ ಗ್ರೂಪಿನ ರಕ್ತಗಳಿವೆ. ಕೆಲವು ಕಡೆ ಭಾಳ ಎಮರ್ಜೆನ್ಸಿಯಾಗಿ ಕೆಲವರಿಗೆ ರಕ್ತನೇ ಸಿಗೋದಿಲ್ಲ. ಆದರೆ ಈ ರಕ್ತದ ಪ್ರಭಾವವನ್ನು ಇಳಿಸಬೇಕಾದ್ರೆ ಯುವಕರು ನೀವು ಮುಂದೆ ಬಂದು ರಕ್ತದಾನ ಮಾಡೋ ಮುಖಾಂತರ ಈ ಒಂದು ರಕ್ತಕ್ಕೆ ಹೆಚ್ಚು ಮಹತ್ವವನ್ನು ಕೊಡಬೇಕನ್ನೋ ಹೇಳೋಣ ಮಾತುತ್ತಾ ನನ್ನ ಮಾತನ್ನು ಮಕ್ಕಳು ಜೈ ಹಿಂದ್ ಜೈ. ಕೆಪಿಸಿಸಿಯ ಪ್ರಧಾನ ಕಾರ್ಯದರ್ಶಿಗಳು, ಜಿಲ್ಲಾ ಪಂಚಾಯತ್ನ ಮಾಜಿ ಉಪಾಧ್ಯಕ್ಷರು ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀಯುತ MS ಮೊಹಮ್ಮದ್ ಅವರಿಗೆ ಪ್ರೀತಿಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದೇ ರೀತಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂತಹ ಬಂಟ್ವಾಳ ಪಂಚ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ಅಧ್ಯಕ್ಷರಾದಂಥ ಶ್ರೀಮತಿ ಜಯಂತಿ ವಿ ಪೂಜಾರಿ ಅವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಬೇಕಾಗಿ ಕೇಳಿಕೊಳ್ತಾ ಇದ್ದೀವಿ. ವೇದಿಕೆಯಲ್ಲಿ ಉಪಸ್ಥಿತರಿರುವಂಥ ಎಲ್ಲ ಗಣ್ಯರೇ, ಮುಂಭಾಗದಲ್ಲಿ ಆಸೀನರಾಗಿರುವ ಬಂಧುಗಳೇ, ಪಂಚ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಬಂಟ್ವಾಳ ತಾಲೂಕು ಮತ್ತು ತಾಲೂಕ್ ಪಂಚಾಯಿತಿ ಬಂಟ್ವಾಳ, ರೋಟರಿ ಕ್ಲಬ್ ಸಿಟಿ BC ರೋಡ್ ಬಂಟ್ವಾಳ ಸಿಟಿ ಇದರ ಸಹಯೋಗದೊಂದಿಗೆ ಉಚಿತ ದಂತ ಮತ್ತು ಆರೋಗ್ಯ ತಪಾಸಣಾ ಶಿಬಿರವನ್ನು ನಾವು ನಮ್ಮ ಸಮಿತಿಯ ಮುಂದಿನ ಕಾರ್ಯಕ್ರಮದ ಬಗ್ಗೆ ಚರ್ಚಿಸುವಾಗ ಆರೋಗ್ಯ ಈ ಮಳೆಗಾಲದಲ್ಲಿ ಒಂದು ತಪಾಸಣೆಯ ಮುಖ್ಯವಾಗಿ ಬೇಕಾಗಿರುವುದರಿಂದ ಇದನ್ನು ನಾವು ಆಯೋಜನೆ ಮಾಡಿರುತ್ತೇವೆ. ನಮ್ಮ ಅನುಷ್ಠಾನ ಸಮಿತಿಯ ವತಿಯಿಂದ ಈ 2 ವರ್ಷ ನಮ್ಮ ಸಮಿತಿ ರಚನೆಯಾಗಿ 1 ವರ್ಷ ಕಳೆಯಿತು. ಈ ಅವಧಿಯಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಮಾಡ್ತಾ ಬರ್ತಿದ್ದೇವೆ. ಈ ಸಂದರ್ಭದಲ್ಲಿ ನಮಗೆ ಆ ಯೋಜನೆಗಳ ಕಾರ್ಯಕ್ರಮಗಳನ್ನು ಮಾಡುವುದರೊಟ್ಟಿಗೆ ಒಂದು ಜನಸಾಮಾನ್ಯರಿಗೆ ಬೇಕಾಗುವಂಥ ವೈದ್ಯಕೀಯ ಶಿಬಿರಗಳು ಕೂಡ ಬೇಕು ಅಂತ ಅನಿಸಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ. ಈ ಕಾರ್ಯಕ್ರಮಕ್ಕೆ ರೋಟರಿ ಕ್ಲಬ್ನವರು ಸಹಕಾರವನ್ನು ನೀಡಿದ್ದಾರೆ. ಅವರಲ್ಲಿ ಕೇಳಿಕೊಳ್ಳುವಾಗ ಅವರು ಬಹಳ ಖುಷಿಯಿಂದ ಸಹಕಾರ ಕೊಡ್ತೇವೆ, ನಾವು ಕಾರ್ಯಕ್ರಮ ಮಾಡುವ ಅಂತ ಹೇಳಿದ್ದಾರೆ. ಅವರಿಗೆ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಈ ಕಾರ್ಯಕ್ರಮಕ್ಕೆ ನಮ್ಮ ತಾಲೂಕ್ ಪಂಚಾಯಿತಿಯ ಸಿಬ್ಬಂದಿ ವರ್ಗದವರು, ಕಾರ್ಯನಿರ್ವಹಣಾಧಿಕಾರಿಯವರು ಇದರ ಹಿಂದೆ ನಿಂತು ಎಲ್ಲ ಜವಾಬ್ದಾರಿಗಳನ್ನು ತೆಗೆದುಕೊಂಡು ಇವರು ಎಲ್ಲ ಕೆಲಸಕ್ಕೆ ಸಹಕಾರ ಕೊಟ್ಟವರು ತಾಲೂಕ್ ಪಂಚಾಯಿತಿಯ ಸಿಬ್ಬಂದಿ ವರ್ಗದವರು ಮತ್ತು ಕಾರ್ಯನಿರ್ವಹಣಾಧಿಕಾರಿಯವರು, ಇವರಿಗೂ ಸಹ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಅದರೊಟ್ಟಿಗೆ ಏನೆಪೋಯ ಆಸ್ಪತ್ರೆಯ ಎಲ್ಲ ಡಾಕ್ಟರ್ಸ್ ಮತ್ತು ಸಿಬ್ಬಂದಿ ವರ್ಗದವರು ಮೊನ್ನೆ ಬಂದು ಸ್ಥಳ ಪರಿಶೀಲನೆಯನ್ನು ಅವರೇ ಬಂದು ನೋಡಿ ಹೋಗಿರುತ್ತಾರೆ ಮತ್ತು ನಮ್ಮೊಟ್ಟಿಗೆ ನಿರಂತರ ಸಂಪರ್ಕದಲ್ಲಿದ್ದು ನಮಗೆ ಉತ್ತಮ ಸಹಕಾರವನ್ನು ನೀಡಲಿಕ್ಕೆ ಭರವಸೆಯನ್ನು ಕೊಟ್ಟಿದ್ದಾರೆ. ಅವರಿಗೂ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಅದರೊಟ್ಟಿಗೆ ಮನೋಹರ್ ರೈ ಡಾಕ್ಟರ್ ಅವರು ಕೂಡ ನಮ್ಮ ಆತ್ಮೀಯರು. ಅವರು ನಮಗೆ ಈ ಕಾರ್ಯಕ್ರಮ ಆಯೋಜನೆ ಮಾಡಲಿಕ್ಕೆ ಸಹಕಾರ ಕೊಟ್ಟಿದ್ದಾರೆ. ಅದರೊಟ್ಟಿಗೆ ನನ್ನ ಗ್ಯಾರಂಟಿ ಸಮಿತಿಯ ಎಲ್ಲ ಸದಸ್ಯರು, ನಾವು ಯಾವ ಕೆಲಸ ಮಾಡೋದಿದ್ರೂ ನಮ್ಮೊಟ್ಟಿಗೆ ಇದ್ದು ನನಗೆ ಸಹಕಾರವನ್ನು ಕೊಡುವವರು ನನ್ನ 14 ಜನ ಸದಸ್ಯರು. ಅವರಿಗೂ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಅದರೊಟ್ಟಿಗೆ ನನ್ನ ಜಿಲ್ಲಾಧ್ಯಕ್ಷರು, ಯಾವುದೇ ಕಾರ್ಯಕ್ರಮ ನಾನು ತಾಲೂಕಿನಲ್ಲಿ ಮಾಡ್ತೇನೆ ಅಂತ ಹೇಳಿದರೆ ಅದು ಬೇಡ, ಅದರ ಹಿಂದಿನ ದುಷ್ಪರಿಣಾಮವನ್ನು ಚಿಂತೆ ಮಾಡದೆ
ಅದು ಒಳ್ಳೆಯದಾಗ್ತದೆ ಮಾಡಿ ಅಂತೇಳಿ ನನಗೆ ಹುರಿದುಂಬಿಸುವವರು ನನ್ನ ಜಿಲ್ಲಾಧ್ಯಕ್ಷರು. ಅದರೊಟ್ಟಿಗೆ ನನ್ನ ಈ ಅವಕಾಶಕ್ಕೆ ಕಾರಣೀಕರ್ತರಾದ ನನ್ನ ನೆಚ್ಚಿನ ನಾಯಕರು, ನನ್ನ ಗುರು ಶ್ರೀ ಬಿ ರಮಾನಾಥ್ರಯ್ಯವರು. ಅವರು ಪ್ರತಿಯೊಂದು ಕಾರ್ಯಕ್ರಮಕ್ಕೆ, ಈಗ ತಾನೇ ಅವರು ಈ ಕಾರ್ಯಕ್ರಮದಲ್ಲಿ ಇರಬೇಕಿತ್ತು, ಆದರೆ ಅವರಿಗೆ ಬೇರೊಂದು ಕಾರ್ಯಕ್ರಮದಲ್ಲಿ 10 ಗಂಟೆಗೆ ಉಪಸ್ಥಿತರಿರಬೇಕಾದ್ದರಿಂದ ಅವರು ಅಲ್ಲಿಗೆ ಹೋಗಿದ್ದಾರೆ, ಮತ್ತೆ ಬಂದು ಸೇರಿಕೊಳ್ತೇನೆ ಅಂತ ಹೇಳಿದ್ದಾರೆ. ಇವರೆಲ್ಲರ ಸಂಪೂರ್ಣ ಸಹಕಾರದೊಂದಿಗೆ ಮತ್ತೆ ಇಲ್ಲಿ ವೇದಿಕೆಯಲ್ಲಿರುವ ಎಲ್ಲ ನನ್ನ ಗಣ್ಯರು, ಸಹೋದರರು, ಇವರೆಲ್ಲರ ಸಹಕಾರದಿಂದ ಈ ಎಲ್ಲ ಕಾರ್ಯಕ್ರಮಗಳನ್ನು ನಾವು ಆಯೋಜಿಸ್ತಾ ಇದ್ದೇವೆ. ಮುಂದೆ ಕೂಡ ಬಂಟ್ವಾಳ ತಾಲೂಕಿನಲ್ಲಿ ಪಂಚ ಗ್ಯಾರಂಟಿಯ ವತಿಯಿಂದ ಕಾರ್ಯಕ್ರಮಗಳನ್ನು, ನಮಗೆ ಸಾಧ್ಯವಾದಷ್ಟು ಕಾರ್ಯಕ್ರಮಗಳನ್ನು ಆಯೋಜಿಸ್ತೇವೆ. ಇದಕ್ಕೆಲ್ಲ ನಿಮ್ಮ ಸಹಕಾರವನ್ನು ಕೋರುತ್ತಾ ನನ್ನ 2 ಮಾತುಗಳನ್ನು ಕೊನೆಗೊಳಿಸ್ತೇನೆ. ತುಂಬ ಹೃದಯದ ಕೃತಜ್ಞತೆಗಳು. ಕಾರ್ಯಕ್ರಮದ ಕೊನೆಯದಾಗಿ ಧನ್ಯವಾದ ಸಮರ್ಪಣೆ ಬಂಟ್ವಾಳ ತಾಲೂಕ್ ಪಂಚಾಯತ್ನ ಇಒ ಆಗಿರ್ತಕ್ಕಂತಹ ಶ್ರೀಯುತ ಸಚಿನ್ ಕುಮಾರ್ ಅವರಿಂದ. ಪಂಚ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಬಂಟ್ವಾಳ ತಾಲೂಕು ವತಿಯಿಂದ ತಾಲೂಕು ಪಂಚಾಯತಿ ಬಂಟ್ವಾಳ, ರೋಟರಿ ಕ್ಲಬ್ BC ರೋಡ್ ಸಿಟಿ ಇದರ ಸಹಯೋಗದೊಂದಿಗೆ ಗ್ರಾಮೀಣ ಆರೋಗ್ಯ ರಕ್ಷಣೆ ಮತ್ತು ಅಭಿವೃದ್ಧಿ ಕೇಂದ್ರ ಎನಪೋಯ ಪರಿಗಣಿಸಲ್ಪಟ್ಟ ವಿಶ್ವವಿದ್ಯಾಲಯ ದೇರಳಕಟ್ಟೆ ಮತ್ತು ಸಮುದಾಯ ದಂತ ಆರೋಗ್ಯ ವಿಭಾಗ ಎನಪೋಯ ದಂತ ಕಾಲೇಜು ಮತ್ತು ಆಸ್ಪತ್ರೆ ದೇರಳಕಟ್ಟೆ ಇದರ ವತಿಯಿಂದ ಉಚಿತ ದಂತ ಮತ್ತು ಆರೋಗ್ಯ ತಪಾಸಣಾ ಶಿಬಿರ ಇದರ ಒಂದು ಸಭಾ ಕಾರ್ಯಕ್ರಮವನ್ನು ಇಷ್ಟೊತ್ತು ನಡೆಸಿದ್ದೇವೆ. ಈ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂತಹ ಶ್ರೀಮತಿ ಜಯಂತಿ ವಿ ಪೂಜಾರಿ ಅಧ್ಯಕ್ಷರು, ಬಂಟ್ವಾಳ ತಾಲೂಕು ಪಂಚ ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿ, ಇವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಕಾರ್ಯಕ್ರಮವನ್ನು ಉದ್ಘಾಟಿಸಿದಂತಹ ಮುಖ್ಯ ಅತಿಥಿಗಳಾದಂತಹ ಶ್ರೀ ಭರತ್ ಮುಂಡೋಡಿ, ಜಿಲ್ಲಾಧ್ಯಕ್ಷರು, ಪಂಚ ಗ್ಯಾರಂಟಿ ಅನುಷ್ಠಾನ ಸಮಿತಿ ದಕ್ಷಿಣ ಕನ್ನಡ ಜಿಲ್ಲೆ, ಇವರಿಗೂ ಸಹ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಶುಭ ಕೋರಿದಂತಹ ಶ್ರೀ ಬೇಬಿ ಕುಂದರ್ ಅಧ್ಯಕ್ಷರು, ಬಂಟ್ವಾಳ ನಗರಾಭಿವೃದ್ಧಿ ಪ್ರಾಧಿಕಾರ, ಇವರಿಗೂ ಸಹ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮವನ್ನು ನಡೆಸಿಕೊಡಲಿಕ್ಕೆ ಸೂಕ್ತ ಸಹಕಾರವನ್ನು ನೀಡಿದಂತಹ ಡಾಕ್ಟರ್ ಎ ಮನೋಹರ್ ರೈ, ಇವರಿಗೂ ಸಹ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಶ್ರೀ ದಿವಾಕರ್ ಶೆಟ್ಟಿ ಅಧ್ಯಕ್ಷರು, ರೋಟರಿ ಕ್ಲಬ್ BC ರೋಡ್ ಸಿಟಿ, ಇವರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಈ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದಂತಹ ಶ್ರೀ ಪದ್ಮನಾಭ ರೈ, AG ರೋಟರಿ ಕ್ಲಬ್ BC ರೋಡ್ ಸಿಟಿ, ಇವರಿಗೂ ಸಹ ಹೃತ್ಪೂರ್ವಕ ಧನ್ಯವಾದಗಳು. ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಶ್ರೀ ಸತೀಶ್ ಕುಮಾರ್ ಸ್ಥಾಪಕಾಧ್ಯಕ್ಷರು, ರೋಟರಿ ಕ್ಲಬ್ BC ರೋಡ್ ಸಿಟಿ, ಇವರಿಗೂ ಸಹ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ವೇದಿಕೆಯಲ್ಲಿರುವಂತಹ ಈ ಕಾರ್ಯಕ್ರಮಕ್ಕೆ ಪ್ರೋತ್ಸಾಹ ನೀಡಿರುವಂತಹ ಡಾಕ್ಟರ್ ಜುನೈದ್ ಹಾಗೂ ಡಾಕ್ಟರ್ ಭೂಷಣ್, ಇವರಿಗೂ ಸಹ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ವೇದಿಕೆಯಲ್ಲಿರುವಂತಹ ಶ್ರೀ ಪಿಯೂಷ್ ರೋಡ್ರಿಗಸ್, ಮಾಜಿ ಸದಸ್ಯರು, ರಾಜ್ಯ ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿ, ಕರ್ನಾಟಕ ಸರ್ಕಾರ, ಇವರಿಗೂ ಸಹ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ವೇದಿಕೆಯಲ್ಲಿ ಉಪಸ್ಥಿತರಿದ್ದು ನಮಗೆ ಶುಭ ಹಾರೈಸಿದಂತಹ ಶ್ರೀ MS ಮೊಹಮ್ಮದ್, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು, ಇವರಿಗೂ ಸಹ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮೆಲ್ಲ ಕಾರ್ಯಕ್ರಮಗಳಿಗೆ ಸೂಕ್ತ ಬೆಂಬಲವನ್ನು ನೀಡಿ ಪ್ರೋತ್ಸಾಹ ನೀಡಿರುವಂತಹ ನಮ್ಮ ಎಲ್ಲ ಪಂಚ ಗ್ಯಾರಂಟಿ ಯೋಜನೆಯ ಗೌರವಾನ್ವಿತ ಎಲ್ಲ ಸದಸ್ಯರುಗಳಿಗೂ ಸಹ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ವಿಶೇಷವಾಗಿ ಈ ಕಾರ್ಯಕ್ರಮಕ್ಕೆ ನಿನ್ನೆಯಿಂದ ಇಲ್ಲೇ ಇದ್ದು ಎಲ್ಲ ರೀತಿಯ ಸಹಕಾರವನ್ನು ನೀಡಿದಂಥ ನಮ್ಮ ತಾಲೂಕು ಪಂಚಾಯತ್ನ ವ್ಯವಸ್ಥಾಪಕರಾದಂಥ ಶ್ರೀ ಪ್ರಕಾಶ್ ಹಾಗೂ ಶ್ರೀಮತಿ ಚಂದ್ರವತಿ, ಇವರಿಗೆ ವಿಶೇಷವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ಈ ಕಾರ್ಯಕ್ರಮಕ್ಕೆ ಬಂದು ಆರೋಗ್ಯ ತಪಾಸಣೆ ನಡೆಸ್ತಿರುವಂಥ ಎನಪೋಯ ವಿಶ್ವವಿದ್ಯಾನಿಲಯದ ಎಲ್ಲ ವೈದ್ಯಕೀಯ ಸಿಬ್ಬಂದಿಗಳಿಗೂ, ವೈದ್ಯಕೇತರ ಸಿಬ್ಬಂದಿಗಳಿಗೂ ಸಹ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೂ ಈ ಆರೋಗ್ಯ ತಪಾಸಣಾ ಶಿಬಿರಕ್ಕೆ ಆಗಮಿಸಿ ಆರೋಗ್ಯವನ್ನು ತಪಾಸಣೆ ಮಾಡಿದಂಥ ಎಲ್ಲ ಸಾರ್ವಜನಿಕರಿಗೂ ಸಹ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಕಾರ್ಯಕ್ರಮದಲ್ಲಿ ಹಾಜರಿದ್ದು ನಮಗೆ ಸಹಕಾರ ನೀಡಿದಂತಹ ಎಲ್ಲ ಪತ್ರಿಕಾ ಮಾಧ್ಯಮದ ಮಿತ್ರರಿಗೂ ಈ ಸಂದರ್ಭದಲ್ಲಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಕೊನೆಯಲ್ಲಿ ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರ ನೀಡಿದಂತಹ ಎಲ್ಲ ನನ್ನ ಆತ್ಮೀಯರೆಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ಈ ಸಭಾ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸಿದ್ದೇವೆ. ಶಿಬಿರ ಎಂದಿನಂತೆ 1 ಗಂಟೆಯವರೆಗೆ ನಡೆಯಲಿದೆ. ಎಲ್ಲರೂ ಸಹಕರಿಸಬೇಕಾಗಿ ವಿನಂತಿ. ಥ್ಯಾಂಕ್ ಯು. ನಮಸ್ಕಾರ. ಇವತ್ತು ಬಂಟ್ವಾಳದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ವತಿಯಿಂದ
BC ರೋಡಿನ ಅಂಬೇಡ್ಕರ್ ಭವನದಲ್ಲಿ ಏನಪ್ಪಯ್ಯ ವೈದ್ಯಕೀಯ ಮತ್ತು ದಂತ ಕಾಲೇಜಿನ ಸಹಯೋಗದಲ್ಲಿ ಇವತ್ತು ವೈದ್ಯಕೀಯವಾದಂಥ ತಪಾಸಣೆಗಳು ಹಾಗೂ ದಂತ ತಪಾಸಣೆಯ ಕಾರ್ಯಕ್ರಮ ಇಲ್ಲಿ ನಡೀತಾ ಇದೆ. ಬಹುಶಃ ಈ ಒಂದು ಕಾರ್ಯಕ್ರಮಕ್ಕೆ ಬಂಟ್ವಾಳದ ರೋಟರಿ ಸಂಸ್ಥೆಯವರು ಕೂಡ ಸಹಯೋಗವನ್ನು ನೀಡಿದ್ದಾರೆ. ಹಾಗೆಯೇ ಏನಪ್ಪಯ್ಯ ಕಾಲೇಜಿನವರು ಕೂಡ ಸಹಯೋಗವನ್ನು ನೀಡಿದ್ದಾರೆ. ಬಹುಶಃ ಇವತ್ತು ನಾವೆಲ್ಲ ಯೋಚನೆ ಮಾಡಬೇಕು. ಈಗಾಗಲೇ ನಮ್ಮ ಪಂಚ ಗ್ಯಾರಂಟಿ ಯೋಜನೆಗಳ ಕಾರ್ಯಕ್ರಮ ಏನು ಅಂದರೆ, ನಾವು ಪಂಚ ಗ್ಯಾರಂಟಿಗಳು ಏನು ನಮ್ಮ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯನವರ ನೇತೃತ್ವದ ಮತ್ತು DK ಶಿವಕುಮಾರ್ ಅವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಚುನಾವಣಾ ಪೂರ್ವದಲ್ಲಿ 5 ಗ್ಯಾರಂಟಿಗಳನ್ನು ಘೋಷಣೆ ಮಾಡಿತ್ತು. ಗೃಹಲಕ್ಷ್ಮಿ, ಗೃಹಜ್ಯೋತಿ, ಶಕ್ತಿ ಯೋಜನೆ, ಯುವ ನಿಧಿ ಹಾಗೂ ಅನ್ನಭಾಗ್ಯ ಯೋಜನೆಗಳು. ಬಹುಶಃ ಆ ಘೋಷಣೆಗಳನ್ನು ಮಾಡಿದಂಥ ಸಂದರ್ಭದಲ್ಲಿ ಬಹುತೇಕ ಜನ ಅದನ್ನು ವಿರೋಧವನ್ನು ಮಾಡಿದರು. ವಿರೋಧ ಪಕ್ಷದವರು ವಿರೋಧವನ್ನು ಮಾಡಿದರು. ನಮ್ಮ ಈ ಜಿಲ್ಲೆಯ ಬಹುತೇಕ ಜನ ಇದು ಅನುಷ್ಠಾನ ಆಗಲಿಕ್ಕಿಲ್ಲ ಅಂತ ಹೇಳತಕ್ಕಂಥ ಒಂದು ಚಿಂತನೆಯನ್ನು ಮಾಡಿದರು. ಆದರೆ ಉತ್ತರ ಕರ್ನಾಟಕದ ಭಾಗದ ಜನ ಇದನ್ನು ನಂಬಿ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರವನ್ನು ಆಡಳಿತಕ್ಕೆ ತಂದರು. ಆಡಳಿತಕ್ಕೆ ತಂದು ಸನ್ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಮತ್ತು DK ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ವಹಿಸಿಕೊಂಡಂತಹ 6 ತಿಂಗಳ ಒಳಗಾಗಿ ಈ ಎಲ್ಲ ಯೋಜನೆಗಳನ್ನು ಈ ರಾಜ್ಯದಲ್ಲಿ ಅನುಷ್ಠಾನ ಮಾಡಿದರು. ಈ ಒಂದು ಯೋಜನೆಗಳನ್ನು ಅನುಷ್ಠಾನ ಮಾಡಿದ ಮೇಲೆ ಇದು ಕೇವಲ ಅಧಿಕಾರಿಗಳಿಂದ ಪರಿಪೂರ್ಣವಾಗಿ ಜನರಿಗೆ ಮುಟ್ಟಿಸೋದಕ್ಕೆ ಸಾಧ್ಯ ಇಲ್ಲ ಅನ್ನತಕ್ಕಂಥ ಯೋಚನೆಯನ್ನು ಮಾಡಿ ರಾಜ್ಯದಲ್ಲಿ ಅನುಷ್ಠಾನ ಪಂಚ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರವನ್ನು ರಚನೆ ಮಾಡಿದರು. ಅದೇ ರೀತಿ ನಂತರ ಜಿಲ್ಲೆಯಲ್ಲಿ ಅನುಷ್ಠಾನ ಪ್ರಾಧಿಕಾರವನ್ನು ಮಾಡಿದರು ಮತ್ತು ತಾಲೂಕುಗಳಲ್ಲಿ ಪಂಚ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಗಳನ್ನು ಮಾಡಿ ನಾವು ಕೂಡ ಸೇರಿಕೊಂಡು ಈ ಯೋಜನೆಯನ್ನು ಪರಿಪೂರ್ಣವಾಗಿ ಯಾರೆಲ್ಲ ಅರ್ಹರಿದ್ದಾರೆ ಅಂಥ ಫಲಾನುಭವಿಗಳಿಗೆ ಮುಟ್ಟಿಸ್ತಕ್ಕಂಥ ಕಾರ್ಯಕ್ಕೆ ಚಾಲನೆಯನ್ನು ನೀಡಿದರು. ಬಹುಶಃ ನಮ್ಮ ಜಿಲ್ಲೆಯಲ್ಲಿ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾವು ಅಧಿಕಾರವನ್ನು ಪಡ್ಕೊಂಡ ಮೇಲೆ ಪ್ರಪ್ರಥಮವಾಗಿ ಈ ಯೋಜನೆಗಳನ್ನು ಪರಿಪೂರ್ಣವಾಗಿ ಅನುಷ್ಠಾನಗೊಳಿಸುವುದಕ್ಕಾಗಿ ಎಲ್ಲ ತಾಲೂಕುಗಳಲ್ಲಿ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಶಿಬಿರಗಳನ್ನು ಮಾಡಿ, ಯಾಕಂದರೆ ಬಡ ಜನರು ಬಹುತೇಕ ಜನರಿಗೆ ತಾಲೂಕು ಕೇಂದ್ರಕ್ಕೆ ಬಂದು ಅವರ ಅಹವಾಲುಗಳನ್ನು ಹೇಳ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ. ಆದ್ದರಿಂದ ಅವರು ಇರುವಂತಹ ಜಾಗದಲ್ಲಿ ಪಂಚಾಯತ್ ಮಟ್ಟದಲ್ಲೇ ಹೋಗಿ ಅಧಿಕಾರಿಗಳನ್ನು ಕರ್ಕೊಂಡು ಹೋಗಿ ಅಲ್ಲಿಯೇ ಸಮಸ್ಯೆಗಳನ್ನು ನಿವಾರಣೆ ಮಾಡತಕ್ಕಂಥ ಒಂದು ಶಿಬಿರಗಳನ್ನು ಇಡೀ ಜಿಲ್ಲೆಯ ಎಲ್ಲ ತಾಲೂಕುಗಳಲ್ಲೂ ಕೂಡ ಯಶಸ್ವಿಯಾಗಿ ಮಾಡಿ ಮುಗಿಸ್ತೇವೆ. ಆಮೇಲೆ ನಾವು ಯೋಚನೆ ಮಾಡಿದೆವು, ಇವತ್ತು ಆರ್ಥಿಕವಾದಂಥ ಸಬಲತೆ ಮಹಿಳೆಯರಿಗೆ ಸಿಗತ್ತೆ, ಆದರೆ ಅದರ ಜೊತೆಗೆ ದೈಹಿಕವಾದಂಥ ಸಬಲತೆ, ಆರೋಗ್ಯದಲ್ಲೂ ಕೂಡ ಆರೋಗ್ಯವನ್ನು ಕಾಪಾಡಿಕೊಳ್ಳುವಂಥ ಒಂದು ವ್ಯವಸ್ಥೆ ಕೂಡ ಅವರಿಗೆ ಆಗಬೇಕು. ಆ ದೃಷ್ಟಿಯಲ್ಲಿ ನಮ್ಮ ಗ್ಯಾರಂಟಿ ಯೋಜನೆಯ ಕಾರ್ಯ ಇದು ಅಲ್ಲದಿದ್ರೂ ಕೂಡ ಇದೊಂದು ಪೂರಕವಾದಂಥ ಕಾರ್ಯಕ್ರಮ ಅಂತ ಹೇಳುವಂಥ ದೃಷ್ಟಿಯಲ್ಲಿ ಇವತ್ತು ಬಂಟ್ವಾಳದಲ್ಲಿ ಈ ಒಂದು ಆರೋಗ್ಯ ಶಿಬಿರವನ್ನು ಏರ್ಪಡಿಸಿದ್ದಾರೆ. ಇದರಿಂದ ಬಂಟ್ವಾಳ ಪರಿಸರದ ಎಲ್ಲ ಸಾರ್ವಜನಿಕರಿಗೆ ಇವತ್ತು ಅನುಕೂಲ ಆಗುತ್ತೆ. ತಮಗೆ ಗೊತ್ತಿದೆ, ಈಗ ಏನು ಕಾಯಿಲೆಗಳು ಯಾವ ಹಂತದಲ್ಲಿ ಯಾವ ರೀತಿ ಜನರಿಗೆ ಆವರಿಸ್ತದೆ ಅಂತ ಹೇಳೋದು ನಾವು ಊಹಿಸ್ಲಿಕ್ಕೂ ಕೂಡ ಆಗೋದಿಲ್ಲ. ಅದರಲ್ಲೂ ಪ್ರಾಮುಖ್ಯವಾಗಿ ಹೃದಯಘಾತಗಳು ಬಹಳಷ್ಟು ಈ ಒಂದು ರಾಜ್ಯದಲ್ಲಿ ನಡೀತಾ ಇದೆ. ಇದರ ಬಗ್ಗೆ ರಾಜ್ಯ ಸರ್ಕಾರ ಕೂಡ ಗಂಭೀರವಾಗಿ ಪರಿಗಣಿಸಿದೆ. ಬಹುಶಃ ಇಂಥ ಒಂದು ಸಂದರ್ಭದಲ್ಲಿ ಆರೋಗ್ಯ ತಪಾಸಣೆಯನ್ನು ಮಾಡಿಕೊಂಡು ನಮ್ಮ ದೈಹಿಕವಾಗಿರತಕ್ಕಂಥ ನ್ಯೂನತೆಗಳನ್ನು ಕಂಡು ಹಿಡ್ಕೊಂಡು ಅದಕ್ಕೆ ಸೂಕ್ತವಾದಂತಹ ಪರಿಹಾರವನ್ನು ಮಾಡಿಕೊಂಡ್ರೆ ಬಹುಶಃ ಆರೋಗ್ಯವನ್ನು ಕಾಪಾಡಲಿಕ್ಕೆ ಸಾಧ್ಯ ಅನ್ನತಕ್ಕಂಥ ದೃಷ್ಟಿಯಿಂದ ಇವತ್ತು ಇಲ್ಲಿ ಈ ಶಿಬಿರವನ್ನು ಏರ್ಪಡಿಸಿದ್ದಾರೆ. ಬಹುಶಃ ಬಹುಸಂಖ್ಯಾತರು ಇಲ್ಲಿ ಬಂದು ಅವರವರ ಆರೋಗ್ಯವನ್ನು ತಪಾಸಣೆ ಮಾಡಿಕೊಳ್ತಾ ಇದ್ದಾರೆ. ಆ ಆರೋಗ್ಯ ತಪಾಸಣೆ ಮಾಡಿಕೊಂಡು ಅದಕ್ಕೆ ಸೂಕ್ತವಾದಂಥ ಔಷಧಿಯನ್ನು ಕೂಡ ಇಲ್ಲೇ ಕೊಡ್ತಾರೆ. ಅದನ್ನು ಕೂಡ ಅವರು ಉಪಯೋಗಿಸಿಕೊಳ್ಬೇಕು. ಅದೇ ರೀತಿ ಇವತ್ತು ಕೇವಲ ಆರೋಗ್ಯ, ದೈಹಿಕ ಆರೋಗ್ಯ ಮಾತ್ರ ಅಲ್ಲ, ದಂತ ಆರೋಗ್ಯದ ಕಡೆಯೂ ಕೂಡ ವಿಶೇಷವಾಗಿ ಜನ ಗಮನ ಹರಿಸ್ತಾರೆ. ಅದು ಕೂಡ ಬಹಳ ಒಂಥರ ಕಾಸ್ಟ್ಲಿ ಅಫೇರ್ ಆಗಿಯೇ ಇದೆ. ಬಹುಶಃ ಅಂಥ ಒಂದು ದಂತ ಒಂದು ಚಿಕಿತ್ಸೆಯನ್ನು ಕೂಡ, ದಂತ ಪರೀಕ್ಷೆಯನ್ನು ಕೂಡ ಇಲ್ಲಿ ಮಾಡ್ತಾರೆ ಮತ್ತು ಅದಕ್ಕೆ ಬೇಕಾದಂತಹ ಏನು ದಂತದಲ್ಲಿ ವ್ಯತ್ಯಾಸಗಳಿದ್ರೆ ಅದನ್ನು ಪರಿಹರಿಸ್ತಕ್ಕಂಥ ವ್ಯವಸ್ಥೆಯನ್ನು ಕೂಡ ಇಲ್ಲೇ ಮಾಡ್ತಾರೆ. ಹಾಗಾಗಿ ಬಂಟ್ವಾಳದ ಸಾರ್ವಜನಿಕರು ಇದರ ಪರಿಪೂರ್ಣವಾದಂತಹ ಈ ಒಂದು ವ್ಯವಸ್ಥೆಯನ್ನು ಪಡ್ಕೊಳ್ಬೇಕು, ಅದರ ಸಹಾಯವನ್ನು ಪಡ್ಕೊಳ್ಬೇಕು.
ಇಲ್ಲಿ ಬಂದು ಆರೋಗ್ಯ ತಪಾಸಣೆ ಮಾಡಿ ತಮ್ಮ ಆರೋಗ್ಯವನ್ನು ಸುಧಾರಣೆ ಮಾಡಿಕೊಳ್ಬೇಕು ಅಂತೇಳಿ ನಾನು ಪಂಚ ಗ್ಯಾರಂಟಿ ಜಿಲ್ಲಾ ಸಮಿತಿಯ ಅಧ್ಯಕ್ಷನಾಗಿ ಮತ್ತು ತಾಲೂಕು ಸಮಿತಿಯ ಪರವಾಗಿ ಬಂಟ್ವಾಳದ ಜನತೆಯಲ್ಲಿ ಮನವಿಯನ್ನು ಮಾಡ್ತಾ ಇದ್ದೇನೆ. ಬಂಟ್ವಾಳ ತಾಲೂಕು ಪಂಚ ಗ್ಯಾರಂಟಿ ಸಮಿತಿಯ ಆಶಯದಲ್ಲಿ ಬಂಟ್ವಾಳದ ಕೇಂದ್ರ ಸ್ಥಾನವಾದ ಬೀಚ್ ರೋಡ್ನಲ್ಲಿ ಅಂಬೇಡ್ಕರ್ ಭವನದಲ್ಲಿ ಇವತ್ತು ಉಚಿತ ದಂತ ಚಿಕಿತ್ಸೆ ಮತ್ತು ಆರೋಗ್ಯ ತಪಾಸಣಾ ಶಿಬಿರವನ್ನು ವ್ಯವಸ್ಥೆ ಮಾಡಿದ್ದಾರೆ. ಜಯಂತಿ ಪೂಜಾರಿ ಅವರ ನೇತೃತ್ವದಲ್ಲಿ ನಡೀತಕ್ಕಂಥ ಈ ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚ ಗ್ಯಾರಂಟಿ ಸಮಿತಿ ಅಧ್ಯಕ್ಷರಾದಂಥ ಭರತ್ ಮುಂಡೋಡಿ ಅವರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ತಾಲೂಕಿನ ಚುನಾಯಿತ ಜನಪ್ರತಿನಿಧಿಗಳು, ಸಾಮಾಜಿಕ ನೇತಾರರು, ನಮ್ಮ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ಮತ್ತು ಎಲ್ಲ ಇತರ ಗ್ಯಾರಂಟಿ ಸಮಿತಿ ಸದಸ್ಯರೆಲ್ಲ ಸೇರಿಕೊಂಡು ಇವತ್ತು ಭಾಳ ಉತ್ತಮ ರೀತಿಯಲ್ಲಿ ಇದನ್ನು ವ್ಯವಸ್ಥೆ ಮಾಡಲಾಗಿದೆ. ಬಹುಶಃ ನನ್ನ ಒಂದು ಅನುಭವದ ಪ್ರಕಾರ ಇವತ್ತು ಪಂಚ ಗ್ಯಾರಂಟಿ ಸಮಿತಿಯಲ್ಲಿ ಒಂದು ದಂತ ಚಿಕಿತ್ಸೆ ಮತ್ತು ಆರೋಗ್ಯ ಶಿಬಿರ ನಡೆಸ್ತಕ್ಕಂಥದ್ದು ಇವತ್ತು ಬಂಟ್ವಾಳದಲ್ಲಿ ಪ್ರಥಮ ಅಂತ ಹೇಳ್ತಕ್ಕಂಥ ಮಾತನ್ನು ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಈ ಕಾರ್ಯಕ್ರಮದಲ್ಲಿ ನಮ್ಮ ಉಪಸ್ಥಿತರಿರ್ತಕ್ಕಂಥ ಚಂದ್ರಶೇಖರ್ ಭಂಡಾರಿಯನ್ನು ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರು, ಅದೇ ಪದ್ಮನಾಭಗಳಿದ್ದಾರೆ, ಹಾಗೆಯೇ ನಮ್ಮ ಸುದೀಪ್ ಕುಮಾರ್ ಶೆಟ್ಟರ್ ಇದ್ದಾರೆ, ನಮ್ಮ ಅಲ್ಫೋನ್ಸ್ ರವರಿದ್ದಾರೆ ಮತ್ತು ಅಲ್ಬರ್ಟ್ ರವರಿದ್ದಾರೆ. ಎಲ್ಲರನ್ನು ವಂದಿಸಿಕೊಂಡು ಈ ಕಾರ್ಯಕ್ರಮಕ್ಕೆ ಶುಭವನ್ನು ಹಾರೈಸ್ತಾ ಇದ್ದಾರೆ. ಇವತ್ತು ಇಲ್ಲಿ ಅಂಬೇಡ್ಕರ್ ಭವನದಲ್ಲಿ ನಮ್ಮ ಪಂಚ ಗ್ಯಾರಂಟಿ ಸಮಿತಿಗಳ ಬಂಟ್ವಾಳ ತಾಲೂಕಿನ ವತಿಯಿಂದ ಒಂದು ಆರೋಗ್ಯ ಶಿಬಿರವನ್ನು ನೆರವೇರಿಸ್ತಾ ಇದ್ದಾರೆ. ನಾನು ರೋಟರಿ ಕ್ಲಬ್ ಬೀಚ್ ರೋಡ್ ಸಿಟಿಯ ಅಸಿಸ್ಟೆಂಟ್ ಗವರ್ನರ್ ಆಗಿ
ಹೇಳ್ತಾ ಇರೋದು ಏನಂದರೆ, ಈ ಒಂದು ಕಾರ್ಯಕ್ರಮ ಭಾಳ ಉತ್ತಮವಾದ ಕಾರ್ಯಕ್ರಮ. ಇನ್ನು ದಿನಗಳಲ್ಲಿ ಆರೋಗ್ಯದ ಒಂದು ಹಿತದೃಷ್ಟಿಯಿಂದ ಆರೋಗ್ಯವನ್ನು ಕಾಪಾಡಿಕೊಳ್ಳುವ ಜನರಲ್ಲಿ ಒಂದು ಎಚ್ಚರಿಕೆ ವಹಿಸುವಂತಹ ಮತ್ತು ಅವರಿಗೆ ಸೂಕ್ತವಾದ ಚಿಕಿತ್ಸೆಯನ್ನು ಕೂಡ ನೀಡುವ ರೀತಿಯಲ್ಲಿ ಯನಪೋಯ ಆಸ್ಪತ್ರೆಯೊಂದಿಗೆ ನಮ್ಮ ರೋಟರಿ ಕ್ಲಬ್ BC ರೋಡ್ ಸಿಟಿ ಸಹಭಾಗಿತ್ವ, ಅದೇ ರೀತಿ ಪಂಚ ಗ್ಯಾರಂಟಿ ಸಮಿತಿಗಳ ಒಂದು ಪ್ರಾಯೋಜಕತ್ವದಲ್ಲಿ ತಾಲೂಕ್ ಪಂಚಾಯತ್ ಬಂಟ್ವಾಳ ಇದರ ಸಹಭಾಗಿತ್ವದಲ್ಲಿ ಇದು ನಡೀತಾ ಇದೆ. ಇದಕ್ಕೆ ನಮ್ಮ ರೋಟರಿ ಕ್ಲಬ್ BC ರೋಡ್ ಸಿಟಿಯ ಅಧ್ಯಕ್ಷರಾದಂಥ ದಿವಾಕರ್ ಶೆಟ್ಟಿಯವರು ಸಹಕಾರವನ್ನು ನೀಡಿರುವುದಕ್ಕೆ ಭಾಳ ಸಂತೋಷ ಆಗ್ತಾ ಇದೆ. ಇವತ್ತು ರೋಟರಿ ಕ್ಲಬ್ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆರೋಗ್ಯದ ಒಂದು ವಿಚಾರದಲ್ಲಿ ಮುಖ್ಯವಾಗಿ ಪೋಲಿಯೋ ನಿರ್ಮೂಲನಾ ಕಾರ್ಯಕ್ರಮದಲ್ಲಿ ನಮ್ಮ TRF ಮೂಲಕ ಹಣವನ್ನು ಇಂಟರ್ನ್ಯಾಷನಲ್ ರೋಟರಿ ಸಂಸ್ಥೆಗೆ ನೀಡಿ ಅದು ಇಡೀ ರಾಷ್ಟ್ರದಾದ್ಯಂತ ಪೋಲಿಯೋ ಪೀಡಿತ ಪ್ರದೇಶಗಳಿಗೆ ಬೇಕಾದಂಥ ಹೆಚ್ಚಿನ ಸಹಾಯವನ್ನು ನೀಡಿ ಸರ್ಕಾರದೊಂದಿಗೆ ಬಹಳಷ್ಟು ವರ್ಷದಿಂದ ಕೈ ಜೋಡಿಸಿಕೊಂಡು ಇವತ್ತು ನಮ್ಮ ಇಡೀ ರಾಷ್ಟ್ರದಲ್ಲಿ ಭಾರತದಲ್ಲಿ ಪೋಲಿಯೋ ಸಂಪೂರ್ಣವಾಗಿ ನಿರ್ಮೂಲನೆ ಆಗಿರ್ತದೆ. ಆದರೆ ಮುಂದಿನ ದಿನಗಳಲ್ಲಿ ಕೂಡ ಈ ಪೋಲಿಯೋ ಮತ್ತೆ ಬರಬಾರದು ಎನ್ನುವಂಥ ದೃಷ್ಟಿಯಿಂದ ಈಗಲೂ ಆ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಅದನ್ನು ಎಲ್ಲಿಯವರೆಗೆ ನಮ್ಮ ಸರ್ಕಾರ ಇದು ಎಲ್ಲಿಯವರೆಗೆ ಈ ಕಾರ್ಯಕ್ರಮ ಮುಂದುವರಿಸಬೇಕು ಅಂತ ಹೇಳುವ ಇಲ್ಲಿವರೆಗೆ ಕೂಡ ರೋಟರಿ ಕ್ಲಬ್ ಇಂಟರ್ನ್ಯಾಷನಲ್ ಮಟ್ಟದಲ್ಲಿ ಅದಕ್ಕೆ ಸಹಾಯವನ್ನು ನೀಡಿ ಪ್ರಯತ್ನ ಮಾಡ್ತೀವಿ. ಅದೇ ರೀತಿ ಆರೋಗ್ಯ ಶಿಬಿರಗಳನ್ನು ಸಂಘಟಿಸುವಲ್ಲಿ ಎಲ್ಲ ರೀತಿಯಲ್ಲಿ ನಮ್ಮ ರೋಟರಿ ಕ್ಲಬ್ ವಿವಿಧ ಸಂಘ ಸಂಸ್ಥೆಗಳನ್ನು ಕೈ ಜೋಡಿಸಿಕೊಂಡು ಜನರ ಮತ್ತು ದೇಶದ ಅಭಿವೃದ್ಧಿಗಾಗಿ ನಮ್ಮನ್ನು ತೊಡಗಿಸಿಕೊಂಡಿದ್ದೇವೆ. ಆದ್ದರಿಂದ ಇವತ್ತು ನಡೆಯತಕ್ಕಂಥ ಕಾರ್ಯಕ್ರಮ ನಮ್ಮ ಅಧ್ಯಕ್ಷರಾದಂಥ ಜಯಂತಿ ಪೂಜಾರಿಯವರು ಗ್ರಾಮೀಣ ಪ್ರದೇಶದವರು ಪಂಚ ಗ್ಯಾರಂಟಿಗಳನ್ನು ಸಮಿತಿಯ ಅಧ್ಯಕ್ಷರಾಗಿ ಈ ಪಂಚ ಗ್ಯಾರಂಟಿ ಎಲ್ಲ ಬಡವರಿಗೂ ಕೂಡ ತಲುಪುವ ರೀತಿಯಲ್ಲಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಅದಕ್ಕಾಗಿ ನಾನು ಅವರನ್ನು ಹೃತ್ಪೂರ್ವಕವಾಗಿ ಅಭಿನಂದಿಸ್ತಾ ಈ ಕಾರ್ಯಕ್ರಮವನ್ನು ಆಯೋಜಿಸ್ತಾ ಎಲ್ರಿಗೂ ಅಭಿನಂದನೆ ಸಲ್ಲಿಸ್ತಾ ನನ್ನ ಮಾತನ್ನು ನಿಲ್ಲಿಸಿ. ನಾನೊಂದು ಆರೋಗ್ಯದ ಸದಸ್ಯನಾಗಿ ಇದ್ದೇನೆ. ವೆಂಕಟ ಪೂಜಾರಿ ಅವರು 8 ತಿಂಗಳಾಯಿತು ಆಗಿ ಮೆಂಬರ್ ಆಗಿ ನಾನು 8 ತಿಂಗಳಾಯಿತು. ಎಲ್ಲ ಜನಗಳಲ್ಲೆಲ್ಲ ಇದು ಮಾಡ್ತಾ ಇದ್ದೇನೆ. ನಾನು ಎಲ್ಲ ಜನಗಳದ್ದು ಒಂದು 100-150 ಜನ ಬಂಟ್ವಾಳ ಆಸ್ಪತ್ರೆಗೆ ಬರ್ತಾ ಇದ್ದಾರೆ. ಅವರು ಎಲ್ಲ ಇದು ಮಾಡ್ತಾ ಇದ್ದಾರೆ.